Achievers Academy. I am Saundarya. Achievers Academy free ಮತ್ತೆ it is specialized for coaching centers, so KAS, ಬ್ಯಾಂಕಿಂಗ್ ಎಲ್ಲ ಕೋಚಿಂಗ್ ಸಹ ಆಗುತ್ತೆ. ನೀಟ್ ಸಹ 3 to 4 years ಇಂದ ಮಾಡ್ತಾ ಬಂದಿದ್ದಾರೆ. ಸೊ ಫ್ರಮ್ ದಿಸ್ ಇಯರ್ ಅಂದ್ರೆ 2024 ಇಂದ ಇವರು ಆನ್ಲೈನ್ ಕ್ಲಾಸಸ್ ಸಹ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬಂದು ಬಯಾಲಜಿ ಎಕ್ಸ್ಪರ್ಟ್, ಸೊ ಬಯಾಲಜಿ ಕ್ಲಾಸಸ್ ಮಾಡ್ತೀನಿ, ಸೊ ಬಯಾಲಜಿ ಟಾಪಿಕ್ಸ್ ಮಾಡ್ತೇನೆ. ಮಾರ್ಚ್ 20th ಇಂದ ಸೊ ಆಫ್ಲೈನ್ ಬ್ಯಾಚಸ್ ಸಹ ಸ್ಟಾರ್ಟ್ ಆಗುತ್ತೆ. ಸೊ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್. ಸಬ್ಸ್ಕ್ರೈಬ್ ಆಗಿ ಸೇರ್ಕೊಳ್ಳಿ. ಸೊ ಇಟ್ ಈಸ್ ಎನ್ ಗುಡ್ ಇನ್ಸ್ಟಿಟ್ಯೂಷನ್, ಕೋಚಿಂಗ್ ಸೆಂಟರ್, ಸೊ ಯು ಕ್ಯಾನ್ ಲರ್ನ್ many things here. Let's start the topic. Okay, cell cycle and cell division. ಸೊ ಏನಕ್ಕೆ ನಾನು ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಪರ್ಟಿಕ್ಯುಲರ್ ಆಗಿ ತಗೊಂಡೆ ಅಂತಂದ್ರೆ ಎವ್ರಿ ಇಯರ್ ಸೊ 3 to 4 ಕ್ವಶನ್ಸ್ ಈ ಟಾಪಿಕ್ ಇಂದ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಈ ಟಾಪಿಕ್ ನ ಚೂಸ್ ಮಾಡಿದ್ದೀನಿ. ಅಂಡ್ ಫ್ರಮ್ ದಿಸ್ ಟಾಪಿಕ್ ಅಂಡ್ ಆಕ್ಚುಲಿ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಈಸಿ ಹೌದಲ್ವಾ. ಸೊ ಆಕ್ಚುಲಿ ಫ್ರಮ್ ಯುವರ್ ಹೈಸ್ಕೂಲ್ ಇಂದ ನೀವು ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಇದೆಲ್ಲ ಕಲ್ತ್ಕೊಂತಾನೆ ಬಂದಿದ್ರ. ಬಟ್ ಟಫ್ ಏನಂತಂದ್ರೆ ಸೊ ಟ್ರಿಕ್ಕಿ ಕ್ವಶನ್ಸ್ ಕೇಳ್ತಾರೆ. ಸೊ ಪ್ರೋಫೇಸ್ 1, ಪ್ರೋಫೇಸ್ 2, ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಫೇಸ್. ಇನ್ ಪ್ರೋಫೇಸ್ ಅಲ್ಲಿ ಪ್ರೋಫೇಸ್ ಇದೆ, ಪ್ರೋಫೇಸ್ 1 ಇದೆ, ಪ್ರೋಫೇಸ್ 2 ಇದೆ. ಸೊ ಟ್ರಿಕ್ಕಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವ ಕ್ವಶನ್ಸ್ ಕೇಳಿದ್ರು ಸಹ ಸೊ ಎಲ್ಲಾ ಕ್ವಶನ್ಸ್ಗೂ ಸಹ ನೀವು ಆನ್ಸರ್ ಮಾಡ್ಬೋದು. ಸೊ 3 ಕ್ವಶನ್ಸ್ ಕೇಳಿ ಸೊ 3ಗೆ 3 ಆನ್ಸರ್ ಮಾಡ್ಬೋದು. 4 ಕ್ವಶನ್ಸ್ ಕೇಳಿ ಸೊ 4ಗೆ 4 ಸಹ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಸೆಲ್ ಸೈಕಲ್ ಮತ್ತೆ ಸೆಲ್ ಡಿವಿಷನ್ ಸೊ ಫಸ್ಟ್ ವಿಡಿಯೋಗೆ ಚೂಸ್ ಮಾಡಿದೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಓಕೆ, so it is a chapter outline. So in first navenella kaliತೀವಿ cell divisions and the importance of cell division, cell cycle and about stages of cell cycle, mitosis, meiosis and previous year questions record all these topics. Okay, this cell division. Cell division ಅಂತಂದ್ರೆ ಏನು? ಸೊ ಸೆಲ್ ಅಂದ್ರೆ ಇಟ್ ಇಸ್ ಎ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎವ್ರಿ ಆರ್ಗಾನಿಸಮ್. ಹೌದಲ್ವಾ, ಇದೊಂದು ಸ್ಟ್ರಕ್ಚರಲ್ ಮತ್ತೆ ಫಂಕ್ಷನಲ್ ಯೂನಿಟ್ ಆಫ್ ಎವ್ರಿ ಆರ್ಗಾನಿಸಮ್. ಸೊ ಈ ಸೆಲ್ ಡಿವಿಷನ್ ಅಂದ್ರೆ ಇವಾಗ ಒಂದ್ ಸೆಲ್ ಇರುತ್ತೆ. ಸೆಲ್ ಅಲ್ಲಿ ಏನೆಲ್ಲ ಕಾಂಪೋನೆಂಟ್ಸ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಸೈಟೋಪ್ಲಾಸಮ್ ಅಂಡ್ ಅದರ್ ಆರ್ಗನಲ್ಸ್. ಸೊ ಎಲ್ಲಾ ತರ ಆರ್ಗನಲ್ಸ್ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಬಟ್ ಒಂದೇ ಸೆಲ್ಸ್ ಎಲ್ಲಾ ತರ ಫಂಕ್ಷನ್ ಮಾಡ್ಲಿಕ್ಕೆ ಆಗತ್ತಾ? ಸಾಧ್ಯ ಇಲ್ಲ. ಸೊ ಆ ಸೆಲ್ ಏನಾಗಬೇಕು, ಡಿವೈಡ್ ಆಗುತ್ತೆ. ಸೊ ಅದೇನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಈ ಡಿವಿಷನ್ ಏನಾಗುತ್ತೆ, ಸೊ ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ. ಸೊ ಡೆಫಿನೇಷನ್ ಏನಂತಾರೆ, ಸೊ ಇಟ್ ಇಸ್ ಅ ಸೀಕ್ವೆನ್ಶಿಯಲ್ ಡಿವಿಷನ್, ಇಟ್ ಇಸ್ ಅ ಸೀಕ್ವೆನ್ಶಿಯಲ್ ಪ್ರೋಸೆಸ್. ಸೊ that sequential process ಅಂತಾರೆ ಯಾವ್ದೆಲ್ಲ ಪ್ರೋಸೆಸ್ ಅಂತ ಅಂದ್ರೆ ಸೊ ಸೆಲ್ ಗ್ರೋತ್, ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್, ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಅಂಡ್ ದೆನ್ ಆರ್ಗನಲ್ ಡುಪ್ಲಿಕೇಶನ್. ಸೊ ಎಲ್ಲಾ ಪ್ರೋಸೆಸ್ ಏನಾಗಿರುತ್ತೆ ಅಂದ್ರೆ ಸೊ ಇಟ್ ಇಸ್ ಅ ಸೀಕ್ವೆನ್ಶಿಯಲ್ ಪ್ರೋಸೆಸ್ ಅಂಡ್ ಇಟ್ ಇಸ್ ಆಲ್ಸೋ ಎ ಕಂಟಿನ್ಯೂಸ್ ಪ್ರೋಸೆಸ್. ಹೌದಲ್ವಾ. ಸೊ ಕಂಟಿನ್ಯೂಸ್ ಪ್ರೋಸೆಸ್ ಏನಾಗ್ತಿರುತ್ತೆ, ಸೊ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ, ಒನ್ ಸೆಲ್ ವಿಲ್ ಗಿವ್ಸ್ ರೈಸ್ ಟು 2 cells. ಸೊ ಇಫ್ ಒನ್ ಪೇರೆಂಟಲ್ ಸೆಲ್ ಇದೆ ಅಂತಂದ್ರೆ ಆ ಪೇರೆಂಟಲ್ ಸೆಲ್ಸ್ ವಿಲ್ ಗಿವ್ಸ್ ರೈಸ್ ಟು 2 progeny cells. ಹೌದಲ್ವಾ. ಸೊ ಇಟ್ ವಿಲ್ ಗಿವ್ಸ್ ರೈಸ್ ಟು 2 daughter cells. ಸೊ ಆ ಡಿವಿಷನ್ ಏನಂತ ಕರಿತೀವಿ ಅಂತಂದ್ರೆ ನಾವು ಸೆಲ್ ಡಿವಿಷನ್ ಅಂತ ಕರಿತೀವಿ. ಹೌದಲ್ವಾ. ಅಂಡ್ ದೆನ್ ಸೆಲ್ ಸೈಕಲ್. ಸೆಲ್ ಸೈಕಲ್ ಅಂತ ಅಂದ್ರೆ ಸೊ ಗ್ರೋತ್, ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್, ಆರ್ಗನಲ್ ಡುಪ್ಲಿಕೇಶನ್ ಅಂಡ್ ಅಗೇನ್ ಡಿವಿಷನ್ ಅಂಡ್ ಅಗೇನ್ ಗ್ರೋತ್. ಸೊ ಆ ಸೈಕಲ್ ಏನಾಗಿರುತ್ತೆ, ಅದು ಕಂಟಿನ್ಯೂಸ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಸೆಲ್ ಸೈಕಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ, ಸೆಲ್ ಸೈಕಲ್ ಅಂಡ್ ದೆನ್ ಸೆಲ್ ಡಿವಿಷನ್. ಸೊ ಸಿಇಟಿ ಮತ್ತೆ ನೀವು ನೀಟ್ ಎಕ್ಸಾಮ್ ಮಾಡ್ಬೇಕಾದ್ರೆ ಸೊ ನಿಮ್ಗೆ ಟೈಮ್ ಜಾಸ್ತಿ ಇರೋದಿಲ್ಲ. ಸೊ ಯು ಹ್ಯಾವ್ ಟು ಕ್ವಿಕ್ ರಿವಿಷನ್. ಸೊ ಕ್ವಿಕ್ ರಿವಿಷನ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಸೊ ಬೇಗ ಸೊ ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ವಾಟ್ ಈಸ್ ಸೆಲ್ ಡಿವಿಷನ್? ಇಟ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಎ ಸೆಲ್ ಡಿವೈಡ್ಸ್ ಟು ಫಾರ್ಮ್ ಎ 2 cells. ಸೊ one cell will give rise to 2 cells. Okay, so there are different types of cell divisions based on the 2 organisms. Like in prokaryotes, binary fission is taking place, and in eukaryotes there are 2 types. One is mitosis and then meiosis. Suppose if this is a cell, okay, so cell ಅಲ್ಲಿ ಎಷ್ಟು ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ, 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ 2n ಅಂತ ಅಂದ್ರೆ ಏನು, 46 ಕ್ರೋಮೋಸೋಮ್ಸ್. ಟೋಟಲ್ ಎಷ್ಟು, 46 ಕ್ರೋಮೋಸೋಮ್ ಇರುತ್ತೆ. ಸೊ ಆಫ್ಟರ್ ಸೆಲ್ ಡಿವಿಷನ್ ಆದ್ಮೇಲೆ ಇಟ್ ಗಿವ್ಸ್ 2 types of cells, 2 daughter cells ಇರುತ್ತೆ. And what about chromosomes? What is genetic material? Chromosome is nothing but a genetic material. So genetic material ಏನಾಗಿರುತ್ತೆ, ಸೊ 2n ಇರುತ್ತೆ. ಸೊ whereas in mitosis, okay, so meiosis ಅಲ್ಲಿ ಡಿಫರೆನ್ಸ್ ಇರುತ್ತೆ. ಸೊ ದಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ದಿ ಫರ್ದರ್ ವಿಡಿಯೋಸ್. ಓಕೆ, ಸೊ ಸೊ ಸೆಲ್, ಸೊ ದಿ daughter parental cells which will go and which will divide and it will gives rise to 2 daughter cells having the same number of genetic material. ಓಕೆ, ಸೊ ಅದಕ್ಕೋಸ್ಕರ ನಾವು ಮೈಟೋಸಿಸ್ ಏನಂತ ಕರಿತೀವಿ, ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಯಾಕೆ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತಂದ್ರೆ ಸೊ ದಿ ಜೆನೆಟಿಕ್ ಮೆಟೀರಿಯಲ್ ಸೊ ಪೇರೆಂಟಲ್ ಸೆಲ್ ಇಂದ ಡಾಟರ್ ಸೆಲ್ಸ್ ಏನಾಗಿದೆ, ಈಕ್ವಲಿ ಡಿವೈಡ್ ಆಗಿದೆ. ಹೌದಲ್ವಾ. ಸೊ ಇಲ್ಲೂ ಸಹ 2n ನಂಬರ್ ಕ್ರೋಮೋಸೋಮ್ ಇದೆ. ಸೊ ಇನ್ ಡಾಟರ್ ಸೆಲ್ಸ್ ಅಲ್ಲಿ ಸಹ ವಿ ಹ್ಯಾವ್ ದಿ 2n ನಂಬರ್ ಆಫ್ ಕ್ರೋಮೋಸೋಮ್ಸ್. ಸೊ ದಟ್ ಮೈಟೋಸಿಸ್ ವಿ ಆರ್ ಕಾಲ್ಡ್ ಇಟ್ ಆಸ್ ಯಾವ ಡಿವಿಷನ್, ಈಕ್ವೇಷನಲ್ ಸೆಲ್ ಡಿವಿಷನ್. ಅರ್ಥ ಆಯ್ತಲ್ಲ. ಸೊ
So next is cell cycle. Next is cell cycle. Okay. What is cell cycle? Cell cycle explain ಮಾಡಿದ್ದೆ ಅಲ್ಲ. So cytoplasmic increase ಆಗಬೇಕು, cell growth ಆಗಬೇಕು, organelle duplication ಆಗಬೇಕು, ಅದಾದ ನಂತರ cell ಏನಾಗುತ್ತೆ? So division ಆಗುತ್ತೆ. So in cell cycle there are again two types. One is interphase and then M phase. Okay. So there are two types of cell cycle. In cell cycle there will be two types. One is interphase and then M phase. Okay, what happens in interphase? Interphase and then it is a preparatory phase. So interphase we are also called it as a resting phase. Okay, so resting phase antanu kuda karitivi and it is a preparatory phase. So what happens here? Preparatory phase andre ಏನು? So preparatory phase ಅಲ್ಲಿ cell division ಆಗೋದಿಲ್ಲ. Okay, so cell division ಆಗೋದಿಲ್ಲ. Instead of cell division, so cell divide ಆಗ್ಲಿಕ್ಕೆ ಏನೆಲ್ಲ ಆಗಬೇಕು? Cell growth ಆಗಬೇಕು, cytoplasmic increase ಆಗಬೇಕು, organelle duplication ಆಗಬೇಕು, replication ಆಗಬೇಕು. So everything is taking place in this interphase. ಅರ್ಥ ಆಯ್ತಲ್ಲ? ಸೊ ಇಂಟರ್ಫೇಸ್ ಅಲ್ಲಿ ಏನಾಗುತ್ತೆ? ಸೆಲ್ ಡಿವಿಷನ್ ಆಗೋದಿಲ್ಲ, ಬಟ್ ಸೆಲ್ ಡಿವಿಷನ್ ಆಗ್ಲಿಕ್ಕೆ ಪ್ರಿಪೇರ್ ಆಗತ್ತೆ. ಸೆಲ್ ವೋಂಟ್ ಗೆಟ್ ಡಿವೈಡ್, ಸೆಲ್ ಪ್ರಿಪೇರಿಂಗ್ ದೆಮ್ ಸೆಲ್ ಫಾರ್ ದಿ ಡಿವಿಷನ್. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಅಂಡ್ ಇಟ್ ಟೇಕ್ಸ್ 95% ಆಫ್ ಟೋಟಲ್ ಟೈಮ್. ಓಕೆ, ಸಪೋಸ್ ಇವಾಗ ನೀವು ಲೈಕ್ ನೀವು ಸಿಇಟಿ ಆರ್ ನೀಟ್ ಏನೇ ಒಂದು ಬರೀಲಿಕ್ಕೆ, ಸೊ ನೀವು ಎಕ್ಸಾಮ್ ಅಲ್ಲಿ ಓನ್ಲಿ 3 hours ಮಾತ್ರ ಬರೀತೀರಾ, ಹೌದಲ್ವಾ? ಬಟ್ ಪ್ರಿಪರೇಷನ್ ಏನು? 1 year 2 year, ಹೌದಲ್ವಾ? ಸೊ ಅಷ್ಟು ಪ್ರಿಪೇರ್ ಆದ್ರೂ ಸಹ ಸೊ ಡಿವಿಷನ್ ಆಗೋದು ಮಾತ್ರ ಓನ್ಲಿ 5%. ಸೊ ಅಂದ್ರೆ 5% ಅಲ್ಲಿ ಮಾತ್ರ. ಸೊ ದಿಸ್ ಎಂ ಫೇಸ್ ವಿಲ್ ಟೇಕ್ಸ್ ಓನ್ಲಿ 5% ಆಫ್ ದಿ ಟೋಟಲ್ ಟೈಮ್ ಆಫ್ ದಿ ಸೆಲ್ ಡಿವಿಷನ್. ಅರ್ಥ ಆಯ್ತಲ್ಲ? ಸೊ ಇನ್ ಸೆಲ್ ಸೈಕಲ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್. ಒನ್ ಇಸ್ ಇಂಟರ್ಫೇಸ್ ಅಂಡ್ ದೆನ್ ಎಂ ಫೇಸ್. ಇನ್ ಇಂಟರ್ಫೇಸ್ ಇಟ್ ವಿಲ್ ಟೇಕ್ಸ್ 95% ಆಫ್ ದಿ ಟೋಟಲ್ ಟೈಮ್ ಅಂಡ್ ದಿ ರಿಮೈನಿಂಗ್ 5% ವಿಚ್ ಈಸ್ ಕನ್ಸ್ಯೂಮ್ಡ್ ಬೈ ದಿಸ್ ಎಂ ಫೇಸ್. ಅರ್ಥ ಆಯ್ತಲ್ಲ? ಸೊ ಅಗೇನ್ ಇನ್ ಇಂಟರ್ಫೇಸ್, ಇಂಟರ್ಫೇಸ್ ಅಂದ್ರೆ ಏನ್ ಹೇಳ್ತಾರೆ? ಇಟ್ ಈಸ್ ಇನ್ ರೆಸ್ಟಿಂಗ್ ಫೇಸ್. ರೆಸ್ಟಿಂಗ್ ಫೇಸ್ ಅಂದ್ರೆ ಸೆಲ್ ಡಿವಿಷನ್ ಆಗೋದಿಲ್ಲ ಅಂತ. ಸೊ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ಎನ್ ರೆಸ್ಟಿಂಗ್ ಫೇಸ್, ವಾಟ್ ಈಸ್ ಪ್ರಿಪರೇಟರಿ ಫೇಸ್, ಹೌದಲ್ವಾ? ಸೊ ಪ್ರಿಪರೇಟರಿ ಫೇಸ್ ಅಂತಂದ್ರೆ ಇಂಟರ್ಫೇಸ್. ಸೊ 95% ಆಫ್ ದಿ ಟೈಮ್ ಕನ್ಸ್ಯೂಮ್ ಬೈ ದಿಸ್ ಇಂಟರ್ಫೇಸ್ ಓನ್ಲಿ. ಸೊ ಅಗೇನ್ ಇನ್ ಇಂಟರ್ಫೇಸ್ ದೇರ್ ಆರ್ 3 different types. One is G1 phase and then G2 phase. Okay, so in interphase there are 3 types. One is G1 phase, S phase and then G2 phase. Okay, so let me explain first the interphase. What happens in this in G1 phase? Suppose this is a cell, ಹೌದಲ್ವಾ? ಸೊ ಸೆಲ್ ಏನಾಗುತ್ತೆ? ಫಸ್ಟ್ ಇಂಟರ್ಫೇಸ್ ಅಲ್ಲಿ ಎಂಟರ್ ಆಗುತ್ತೆ. ಸೊ ಇಂಟರ್ಫೇಸ್ ಅಲ್ಲಿ ಫಸ್ಟ್ ಫೇಸ್ ಯಾವುದು ಅಂತಂದ್ರೆ G1 phase. ಸೊ G1 phase ಅಲ್ಲಿ ಏನಾಗುತ್ತೆ? ಸೊ G1 phase ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ಸೆಲ್ ಡಿವಿಷನ್ ಅಂದ್ರೆ ಸೊ ಸೆಲ್ ಡಿವಿಷನ್ ಆಗ್ಲಿಕ್ಕೆ ಪ್ರಿಪೇರ್ ಆಗ್ಬೇಕು. ಸೊ ದಟ್ ಇಸ್ ಇನ್ ಫಸ್ಟ್ ಫೇಸ್. ಸೊ ಏನಾಗುತ್ತೆ? ಸೆಲ್ ಆರ್ಗನಲ್ಸ್ ಲೈಕ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಆಪರೇಟರ್ಸ್ ಇದೆಲ್ಲ ಏನಾಗುತ್ತೆ? ಡುಪ್ಲಿಕೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಫೇಸ್ ಅಲ್ಲಿ? G1 phase ಅಲ್ಲಿ. ಓಕೆ, ಅಂಡ್ ಆಲ್ಸೋ ಇಲ್ಲಿ ಏನಾಗುತ್ತೆ? ಸೊ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಆಗುತ್ತೆ. ಸೊ ಇಫ್ ಸಪೋಸ್ ದಿಸ್ ಇಸ್ ಇನ್ ಸೆಲ್, ಸೊ ಏನಾಗುತ್ತೆ? ಸೊ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸಿಂಗ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದಿಸ್ G1 phase. ವೈ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್? ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಏನಕ್ಕೆ ಆಗ್ಬೇಕು ಅಂತಂದ್ರೆ ಸೊ ಬಿಕಾಸ್ ರೆಪ್ಲಿಕೇಶನ್ ಆಗ್ಬೇಕು. ಸೊ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟೇಕನ್ ಪ್ಲೇಸ್, ಹೌದಲ್ವಾ? ಎಲ್ಲ ಆಗ್ಬೇಕು ಮುಂದೆ. ಸೊ ಅದಕ್ಕೋಸ್ಕರ ಸೊ ಅದೇನಾದ್ರೂ ಕನ್ಸಿಸ್ಟ್ ಆಗಿತ್ತು ಅಂದ್ರೆ ಸೈಟೋಪ್ಲಾಸಮ್ ಅದೆಲ್ಲ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ಅದಕ್ಕೋಸ್ಕರ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಯಾವ ಫೇಸ್ ಅಲ್ಲಿ ಆಗುತ್ತೆ ಅಂದ್ರೆ ಸೊ G1 phase ಅಲ್ಲಿ ಆಗುತ್ತೆ. ಇಫ್ ದೇ ಆಸ್ಕ್ ಯು ಇನ್ ಕ್ವಶನ್ ಲೈಕ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಕ್ವಶನ್ಸ್, ಸೊ ಇನ್ ವಿಚ್ ಫೇಸ್ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸಿಂಗ್ ವಿಲ್ ಟೇಕಿಂಗ್ ಪ್ಲೇಸ್? ಯಾವ ಫೇಸ್ ಅಲ್ಲಿ? G1 phase ಅಲ್ಲಿ. ಸೊ G ಸ್ಟ್ಯಾಂಡ್ ಫಾರ್ ಗ್ರೋತ್. ಓಕೆ, ಸೊ ಗ್ರೋತ್ ಅಂತ ಕರಿತೀವಿ ಅಂಡ್ ಆಲ್ಸೋ ಗ್ಯಾಪ್ ಅಂತಾನು ಕೂಡ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಇನ್ G1 phase ಅಲ್ಲಿ ಏನಾಗುತ್ತೆ? ಸೊ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಆಲ್ಸೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ದೆನ್ ಗಾಲ್ಗಿ ಆಪರೇಟರ್ಸ್ ಆರ್ಗನಲ್ಸ್ ಏನಾಗುತ್ತೆ? ಡುಪ್ಲಿಕೇಶನ್ ಆಗುತ್ತೆ. ಸೊ G1 phase ಅಲ್ಲಿ ಏನ್ ಕ್ವಶನ್ಸ್ ಕೇಳಿದ್ರು ಯು ಕ್ಯಾನ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ? ಸೆಲ್ ವಿಲ್ ಎಂಟರ್ ಇನ್ ಟು ದಿಸ್ ಎಸ್ ಫೇಸ್. ಎಸ್ ಫೇಸ್ ಗೆ ಎಂಟರ್ ಆಗುತ್ತೆ G1 ಕಂಪ್ಲೀಟ್ ಆದ ತಕ್ಷಣ. ಓಕೆ, ಎಸ್ ಅಂದ್ರೆ ಏನು? ಎಸ್ ಸ್ಟ್ಯಾಂಡ್ ಫಾರ್ ಸಿಂಥಸಿಸ್. ಓಕೆ, ಸೊ ಸಿಂಥಸಿಸ್ ಫೇಸ್ ಅಂತ ಕರಿತೀವಿ ನಾವು ಎಸ್ ಫೇಸ್ ನ. ಸೊ ಎಸ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೆಂಟ್ರಿಯೋಸ್. ಸೊ ಸೆಂಟ್ರಿಯೋಸ್ ಏನಾಗುತ್ತೆ? ಡ್ಯೂಪ್ಲಿಕೇಶನ್ ಆಗುತ್ತೆ. ಓಕೆ, ಸೊ ವೇರಸ್ G1 ಅಲ್ಲಿ ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಗಾಲ್ಗಿ ಆಪರೇಟರ್ಸ್ ಮಾತ್ರ, ವೇರಸ್ ಇನ್ ಎಸ್ ಫೇಸ್ ಅಲ್ಲಿ ಏನಾಗುತ್ತೆ? ಸೆಂಟ್ರಿಯೋಸ್ ಡ್ಯೂಪ್ಲಿಕೇಶನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಡ್ಯೂಪ್ಲಿಕೇಶನ್ ಆಫ್ ಸೆಂಟ್ರಿಯೋಸ್ ಇಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಫೇಸ್? S phase. And S stand for synthesis. And one more important point in S phase is DNA replication. Okay, so many times ಈ questions na repeated ಆಗಿ ಕೇಳಿದ್ದಾರೆ. So in which phase DNA replication is taking place? ಯಾವ phase ಅಲ್ಲಿ? S phase ಅಲ್ಲಿ. Clear? And once the cell enter, like completing the S phase, it will enter into this G2 phase. Okay, so G1 ಮತ್ತೆ S clear ಆಯ್ತಲ್ಲ? So G1 ಅಲ್ಲಿ ಏನು? ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಆಲ್ಸೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಆಪರೇಟರ್ಸ್ ಏನಾಗುತ್ತೆ? ಆರ್ಗನಲ್ಸ್ ಡ್ಯೂಪ್ಲಿಕೇಶನ್ ಆಗುತ್ತೆ. ಅಂಡ್ ಎಸ್ ಫೇಸ್ ಅಲ್ಲಿ ಏನು? DNA ರೆಪ್ಲಿಕೇಶನ್
ಅಂಡ್ ಒನ್ ಮೋರ್ ಪಾಯಿಂಟ್ ಇಸ್ ಸೆಂಟ್ರಿಯೋಸ್ ಡ್ಯೂಪ್ಲಿಕೇಶನ್. ಓಕೆ, ಆಮೇಲೆ ಎಸ್ ಫೇಸ್ ಆದ್ಮೇಲೆ ಏನಾಗುತ್ತೆ, G2 ಫೇಸ್ ಹೋಗುತ್ತೆ. ಸೊ G2 ಫೇಸ್ ಅಲ್ಲಿ ಏನಂತ ಅಂದ್ರೆ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ದ ಪ್ರೋಟೀನ್ ನೇಮ್ ಇಸ್ ಟ್ಯೂಬುಲಿನ್. ಓಕೆ, ಸೊ ಆ ಟ್ಯೂಬುಲಿನ್ ಪ್ರೋಟೀನ್ ಏನಾಗುತ್ತೆ, ಸೀಕ್ರೇಷನ್ ಆಗುತ್ತೆ ಅಂಡ್ ಅಲಾಂಗ್ ವಿತ್ ಇಟ್ ಮೈಟೋಕಾಂಡ್ರಿಯಲ್ ಡ್ಯೂಪ್ಲಿಕೇಶನ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದಿಸ್ G2 ಫೇಸ್. ಅರ್ಥ ಆಯ್ತಲ್ಲ? ಸೊ ಟ್ಯೂಬುಲಿನ್ ಅಂದ್ರೆ ಏನು ಮ್ಯಾಮ್? ಆ ಪ್ರೋಟೀನ್ ಏನಕ್ಕೆ ಹೇಳ್ತಾರೆ? ಸೊ ಟ್ಯೂಬುಲಿನ್ ಇಸ್ ಇನ್ ಪ್ರೋಟೀನ್, ಇಟ್ ಈಸ್ ಹೆಲ್ಪ್ಸ್ ಇನ್ ದಿ ಫಾರ್ಮೇಶನ್ ಆಫ್ ಸ್ಪಿಂಡಲ್ ಫೈಬರ್ಸ್. ಸೊ ನೆಕ್ಸ್ಟ್ ನಿಮಗೆ ಗೊತ್ತು ಸ್ಪಿಂಡಲ್ ಫೈಬರ್ಸ್ ಅಂತ ಅಂದ್ರೆ ಏನಂತಲ್ಲ, ಆ ಫೈಬರ್ ಫಾರ್ಮೇಶನ್ ಆಗ್ಲಿಕ್ಕೆ ಟ್ಯೂಬುಲಿನ್ ಪ್ರೋಟೀನ್ ಬೇಕು. ಆ ಪ್ರೋಟೀನ್ ಸಿಂಥಸಿಸ್ ಆಗೋದು ಯಾವ ಫೇಸ್ ಅಲ್ಲಿ? G2 ಫೇಸ್ ಅಲ್ಲಿ. ಅರ್ಥ ಆಯ್ತಲ್ಲ? ಸೊ ವೇರಸ್ ಇನ್ G1 ಫೇಸ್, S ಫೇಸ್, G2 ಫೇಸ್. ಕ್ಲಿಯರ್ ಆಯ್ತಲ್ಲ ಈ ಮೂರ್ ಫೇಸಸ್? ಸೊ ಸಪೋಸ್ ಇಫ್ ಸೆಲ್ won't want to divide, it will enter into G0 phase. Okay, what is G0 phase? G0 phase is also known as a quiescent stage ಅಂತ ಕೂಡ ಕರೀತೀವಿ. Okay, so G0 phase ಅಂದ್ರೆ ಸಪೋಸ್ ಹಾರ್ಟ್ ಸೆಲ್ಸ್ ಆರ್ ದೆನ್ ಸ್ಕಿನ್ ಸೆಲ್ಸ್, ಆ ಸೆಲ್ಸ್ ಡಿವೈಡ್ ಆಗ್ಲಿಕ್ಕೆ ಅಂದ್ರೆ ಆಕ್ಟಿವ್ ಇರುತ್ತೆ, ಬಟ್ ಇಟ್ ವೋಂಟ್ ವಾಂಟ್ ಟು ಅಂಡರ್ಗೋಸ್ ಡಿವಿಷನ್, ಅಂದ್ರೆ ಸೆಲ್ ಡಿವಿಷನ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಬಟ್ ಮೆಟಬಾಲಿಕಲಿ ಆಕ್ಟಿವ್ ಇರುತ್ತೆ ಆ ಸೆಲ್ಸ್. ಸೊ ಅಂತ ಸೆಲ್ಸ್ ಏನಾಗುತ್ತೆ ಅಂದ್ರೆ G1 ಇಂದ ಎಸ್ಕೇಪ್ ಆಗಿ ಇಟ್ ಎಂಟರ್ ಇಂಟು G0 ಫೇಸ್. ಸೊ G0 ಫೇಸ್ ಇಸ್ ಆಲ್ಸೋ ನೋನ್ ಆಸ್ ಏನಂತ ಕರಿತೀವಿ, ಸೊ ಪ್ರೆಸೆಂಟ್ ಸ್ಟೇಜ್ ಅಂತಾನೂ ಕೂಡ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ G0 ಫೇಸ್ ಮೇಲೆ ಸಹ ಕ್ವಶನ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇನ್ ವಿಚ್ ಫೇಸ್ ಸೆಲ್ ಅರೆಸ್ಟ್ ವಿಲ್ ಟೇಕಿಂಗ್ ಪ್ಲೇಸ್, ಲೈಕ್ ಯಾವ ಫೇಸ್ ಅಲ್ಲಿ ಎಸ್ಕೇಪ್ ಆಗುತ್ತೆ, ಯಾವ್ದೆಲ್ಲ ಎಕ್ಸಾಂಪಲ್ಸ್, ಸ್ಕಿನ್ ಸೆಲ್ಸ್, ಹಾರ್ಟ್ ಸೆಲ್ಸ್. ಅರ್ಥ ಆಯ್ತಾ? ಸೊ ನೀಡ್ ಇದ್ದಾಗ ಮಾತ್ರ ಅದು ಡಿವಿಷನ್ ಆಗೋದು. ಸೊ ಇಫ್ ನೀಡ್ ಇಲ್ಲ ಅಂತಾನೆ ಸೊ ದೇ ವೋಂಟ್ ಡಿವೈಡ್. ಓಕೆ, ಸೊ ಅಂತ ಸೆಲ್ಸ್ ಏನಾಗುತ್ತೆ, ಸೊ G1 ಇಂದ ಸೊ ಡೈರೆಕ್ಟ್ಲಿ ಇಟ್ ವಿಲ್ ಎಂಟರ್ ಇಂಟು G0 ಫೇಸ್. ಸೊ ದಿಸ್ ಈಸ್ ಅಬೌಟ್ ಇಂಟರ್ಫೇಸ್. ಅರ್ಥ ಆಯ್ತಲ್ಲ? G1 ಫೇಸ್, S ಫೇಸ್ ಅಂಡ್ ದೆನ್ G2 ಫೇಸ್. G1 ಅಲ್ಲಿ ಏನು? ಡ್ಯೂಪ್ಲಿಕೇಶನ್ ಅಂಡ್ ಆಲ್ಸೋ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್. S phase DNA replication and in G2 phase tubulin secretion. It is more important. ಅರ್ಥ ಆಯ್ತಲ್ಲ? And next is ಇದು ಇಂಟರ್ಫೇಸ್ ಆಯ್ತು. 95% time consumed by this interface only. Okay, and after ಏನಾಗುತ್ತೆ, it will enter into M phase. ಅರ್ಥ ಆಯ್ತಾ? in M phase ಅಲ್ಲಿ ಏನು ಟೂ ಟೈಪ್ಸ್ ಇರುತ್ತೆ, ಒಂದು ಕ್ಯಾರಿಯೋಕೈನೆಸಿಸ್ ಮತ್ತೆ ಸೈಟೋಕೈನೆಸಿಸ್. ಓಕೆ, ಸೊ ವಾಟ್ ಇಸ್ ಕ್ಯಾರಿಯೋಕೈನೆಸಿಸ್? ಕ್ಯಾರಿಯೋ ಅಂದ್ರೆ ಏನು? ನ್ಯೂಕ್ಲಿಯಸ್ ಅಂತ. ಸೊ ನ್ಯೂಕ್ಲಿಯಸ್ ಡಿವಿಷನ್ ಆಗೋದಕ್ಕೆ ಏನು ಅಂತ ಕರಿತೀವಿ ನಾವು? ಕ್ಯಾರಿಯೋಕೈನೆಸಿಸ್ ಅಂತ ಕರಿತೀವಿ. ಬೇರೆ ಸೈಟೋಕೈನೆಸಿಸ್ ಅಂದ್ರೆ ಸೊ ಸೈಟೋಪ್ಲಾಸ್ಮಿಕ್ ಡಿವಿಷನ್ ಆಗೋದಕ್ಕೆ ಅದಕ್ಕೆ ಏನಂತ ಕರಿತೀವಿ ನಾವು? ಸೈಟೋಕೈನೆಸಿಸ್ ಅಂತ ಕರಿತೀವಿ. ಓಕೆ, ಇನ್ ಸೆಲ್ ಸೈಕಲ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್, ಇಂಟರ್ಫೇಸ್, ಎಂ ಫೇಸ್. ಇಂಟರ್ಫೇಸ್ ಮತ್ತೆ G1 phase, S phase, G2 phase and one more is G0 phase. And then M phase, karyokinesis and then cytokinesis. ಅರ್ಥ ಆಗ್ತಿದೆಯಲ್ಲ? ಕ್ಯಾರಿಯೋ ಅಂತಾರೆ ಸೊ ನ್ಯೂಕ್ಲಿಯಸ್ ಡಿವಿಷನ್, ಬೇರೆ ಸೈಟೋ ಅಂತಾರೆ ಸೊ ಸೈಟೋಪ್ಲಾಸ್ಮಿಕ್ ಡಿವಿಷನ್. And then again in karyokinesis there are two types, one is mitosis and then meiosis. So in this video we will study about mitosis and in next video so we will study about meiosis. ಅರ್ಥ ಆಯ್ತಲ್ಲ? So it is a brief introduction about the cell cycle. Okay, let's move on the mitosis. Okay, before moving to mitosis, questions ಯಾವ್ದೆಲ್ಲ ಕೇಳಬಹುದು about cell cycle. So discuss ಮಾಡುವ. So first question will be the replication of nuclear DNA occurs in. So ಯಾವ ಫೇಸ್ ಅಲ್ಲಿ ರೆಪ್ಲಿಕೇಶನ್ ಆಯ್ತು? G1 ಫೇಸ್ ಅಲ್ಲಿ ಆಯ್ತಾ? ನೋ, ಅಲ್ಲಿ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸಿಂಗ್ ಮಾತ್ರ ಆಗೋದು. ಅಂಡ್ G2 ಫೇಸ್ ಅಲ್ಲಿ ಅಲ್ಲಿ ಟ್ಯೂಬುಲಿನ್ ಸೀಕ್ರೆಷನ್ ಆಗುತ್ತೆ. ಸೊ ಹಾಗಾದ್ರೆ ಇಂಟರ್ಫೇಸ್ ನ ಯಾವ ಫೇಸ್ ಅಲ್ಲಿ ರೆಪ್ಲಿಕೇಶನ್ ಆಗುತ್ತೆ? So the right answer for this question is ಯಾವುದು ಅಂತ ಅಂದ್ರೆ ಎಸ್ ಫೇಸ್. ಎಸ್ ಸ್ಟ್ಯಾಂಡ್ ಫಾರ್ ಸಿಂಥಸಿಸ್ ಅಂತ ಹೇಳಿದಾರ. ಸೊ ಸಿಂಥಸಿಸ್ ಅಂದ್ರೆ ಯಾವುದು? DNA ರೆಪ್ಲಿಕೇಶನ್ ಆಗುತ್ತೆ. ಓಕೆ, ಸೊ ರೆಪ್ಲಿಕೇಶನ್ ಆಫ್ ನ್ಯೂಕ್ಲಿಯರ್ DNA ಯಾವ್ದೆಲ್ಲ ಆಗೋದು? ಯಾವ ಫೇಸ್ ಅಲ್ಲಿ? ಎಸ್ ಫೇಸ್. ಓಕೆ, ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎಸ್ ಫೇಸ್. ಓಕೆ, okay, let me read next question. G0 state of cells in eukaryotic cell cycle denotes. So G0 state. So G0 ಅಂದ್ರೆ ಏನಂತ ಹೇಳಿದ್ರೆ ನಾನು quiescent stage ಅಂತ ಹೇಳಿದೆ ಅಲ್ವಾ? So options ಏನೆಲ್ಲ ಉಂಟು? So check points before entering the next phase, passing in the middle of the cycle to cope with a temporary delay, death of the cell, exit of the cells from the cell cycle. So the right answer is exit of the cells from the cell cycle. So cell cycle ಆಗೋದಿಲ್ಲ ಅಂತ ಅದೇನಾಗುತ್ತೆ? ಎಕ್ಸಿಸ್ಟ್ ಆಗುತ್ತೆ. ಸೊ G1 ಇಂದ ಸೊ ಡೈರೆಕ್ಟ್ ಆಗಿ ಏನಾಗುತ್ತೆ? ಸೊ G0 ಫೇಸ್ ಹೋಗುತ್ತೆ. ಸೊ ಇಟ್ ಇಸ್ ಆಲ್ಸೋ known as a quiescent stage. Clear? Okay, so that is about brief introduction about the cell cycle. Cell cycle ಅಲ್ಲಿ ಇಂಟರ್ಫೇಸ್ ಇದೆ, M phase ಇದೆ, and interface G1, S and then G2 and then again G0 phase, and then in M phase ಅಲ್ಲಿ karyokinesis and cytokinesis. Again in karyokinesis there are two types, mitosis and then meiosis. ಹೌದಲ್ವಾ? ಸೊ ದೆನ್ ಮೈಟೋಸಿಸ್ ಫೇಸ್. ಸೊ ಮೈಟೋಸಿಸ್ ಅಂದ್ರೆ ಏನು? ಸೊ ಮೈಟೋಸಿಸ್ ಇಸ್ ಅನ್ ಟೈಪ್ ಆಫ್ ಸೆಲ್ ಡಿವಿಷನ್ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದಿ ಸೊಮ್ಯಾಟಿಕ್ ಸೆಲ್ಸ್. ಸೊ ಇದೇನಿದು ಸೊಮ್ಯಾಟಿಕ್ ಸೆಲ್ಸ್ ಅಂತಾರೆ? ಸೊ ಜರ್ಮ್ ಸೆಲ್ಸ್ ನಿಮಗೆ ಗೊತ್ತಲ್ವಾ? ಸೊ ಸ್ಪರ್ಮ್ ಸೆಲ್ಸ್ ಅಂಡ್ ದೆನ್ ಎಗ್ ಸೆಲ್ಸ್. ಸೊ ಸ್ಪರ್ಮ್ ಸೆಲ್ಸ್ ಮತ್ತೆ ಎಗ್ ಸೆಲ್ಸ್ ನಾವು ಜರ್ಮ್ ಸೆಲ್ಸ್ ಅಂತ ಕರಿತೀವಿ. ಆ ಸ್ಪರ್ಮ್ ಸೆಲ್ಸ್ ಮತ್ತೆ ಎಗ್ ಸೆಲ್ಸ್ ನ ಬಿಟ್ಟು ಬೇರೆ ಯಾವ್ದೆಲ್ಲ ಸೆಲ್ಸ್ ಉಂಟು ಅದೆಲ್ಲವನ್ನು ಕೂಡ ಏನಂತ ಕರಿತೀವಿ ನಾವು? ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಸೊ ಇಟ್ ಇಸ್ ಎ ಟೈಪ್ ಆಫ್ ಸೆಲ್ ಡಿವಿಷನ್. ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಸೆಲ್ಸ್? ಸೊಮ್ಯಾಟಿಕ್ ಸೆಲ್ಸ್. ಓಕೆ, ಅಂಡ್
ಮೈಟೋಸಿಸ್ ಫೇಸ್ ಇಸ್ ಆಲ್ಸೋ ನೋನ್ ಆಸ್ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಸೊ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತಂದ್ರೆ ಇಫ್ ದಿಸ್ ಇಸ್ ಎನ್ ಸೆಲ್ ಹ್ಯಾವಿಂಗ್ 2n number of chromosomes and it will gives rise to two daughter cells having the same number of chromosomes. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ನೋನ್ ಆಸ್ ಎನ್ ಈಕ್ವೇಷನಲ್ ಸೆಲ್ ಡಿವಿಷನ್. ಈಕ್ವೇಷನ್ ಅಂದ್ರೆ ಸೊ ದಿ ಜೆನೆಟಿಕ್ ಮಟೀರಿಯಲ್ ಇತ್ತಲ್ಲ ಅದೇನಾಯ್ತು ಈಕ್ವಲಿ ಡಿವೈಡ್ ಆಯ್ತು, ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಟು ದಿ ಟೂ ಡಾಟರ್ ಸೆಲ್ಸ್. ಫ್ರಮ್ ಪೇರೆಂಟ್ ಸೆಲ್ಸ್ ಟು ಡಾಟರ್ ಸೆಲ್ಸ್ ಏನಾಯ್ತು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಯ್ತು. ಸೊ ಅದಕ್ಕೋಸ್ಕರ ನಾವು ಇದನ್ನೇನಂತ ಕರಿತೀವಿ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಸಪೋಸ್ ಇನ್ G1 ಫೇಸ್, ಸೊ G1 ಫೇಸ್ ಅಲ್ಲಿ ಏನಿತ್ತು ಸೆಲ್ ಇದೆ, ಸೊ 2n ನಂಬರ್ ಆಫ್ ಕ್ರೋಮೋಸೋಮ್ ಇದೆ, ಓಕೆನಾ, ಅಂಡ್ ದಿ ಅಮೌಂಟ್ ಆಫ್ DNA ವಿಲ್ ಬಿ 2C ಅಮೌಂಟ್ ಇದೆ. ಓಕೆ, ಸೊ G1 ಫೇಸ್ ಅಲ್ಲಿ ಏನಾಗುತ್ತೆ ಓನ್ಲಿ ಸೊ ಡ್ಯೂಪ್ಲಿಕೇಶನ್ ಲೈಕ್ ಆರ್ಗನಲ್ ಡ್ಯೂಪ್ಲಿಕೇಶನ್ ಆಗುತ್ತೆ, ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಆಗುತ್ತೆ, ಅಲ್ಲಿ ಏನೇ ಸಹ DNA ಅಮೌಂಟ್ ಚೇಂಜ್ ಆಗೋದಿಲ್ಲ. ಸೊ G1 ಫೇಸ್ ಆದ ತಕ್ಷಣ ಏನಾಗುತ್ತೆ S ಫೇಸ್ ಗೆ ಹೋಗುತ್ತೆ. ಇನ್ ಇಂಟರ್ಫೇಸ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ G1 ಆದ ತಕ್ಷಣ ಏನಾಗುತ್ತೆ S ಫೇಸ್ ಗೆ ಎಂಟರ್ ಆಗುತ್ತೆ. S ಸ್ಟ್ಯಾಂಡ್ ಫಾರ್ ಸಿಂಥಸಿಸ್. S ಫೇಸ್ ಅಲ್ಲಿ ಏನಾಗುತ್ತೆ DNA ರೆಪ್ಲಿಕೇಶನ್ ಆಗುತ್ತಲ್ವಾ. ಸೊ ಏನಾಗುತ್ತೆ ಇಲ್ಲಿ, ಸೊ ಸಪೋಸ್ ದಿಸ್ ಇಸ್ ಎನ್ ಸೆಲ್ 2n ನಂಬರ್ ಆಫ್ ಕ್ರೋಮೋಸೋಮ್ ಇದೆ. ಸೊ ಏನಾಗಿದೆ 2C ಅಮೌಂಟ್ ಇರುವಂತ DNA ಏನಾಯ್ತು 4C ಅಮೌಂಟ್ ಆಗಿ ಚೇಂಜ್ ಆಗುತ್ತೆ. ಸೊ ಅಂದ್ರೆ ಏನಾಯ್ತು DNA ರೆಪ್ಲಿಕೇಶನ್ ಆಗಿದೆ. ಸಪೋಸ್ ದಿಸ್ ಇಸ್ ಎನ್ ಕ್ರೋಮೋಸೋಮ್, ಸೊ ಇಲ್ಲಿ ಏನಾಗುತ್ತೆ ಸೊ 4C ಅಮೌಂಟ್ ಆಫ್ ಕ್ರೋಮೋಸೋಮ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ಇಲ್ಲೇನಾಯ್ತು ಅಮೌಂಟ್ ಆಫ್ DNA ಏನಾಯ್ತು ಇನ್ಕ್ರೀಸ್ ಆಯ್ತು. ಸೊ ಅಂದ್ರೆ ಡಬಲ್ ಆಯ್ತು. ಏನಕ್ಕೆ ಡಬಲ್ ಆಯ್ತು? DNA ರೆಪ್ಲಿಕೇಶನ್ ಆಗಿದೆ, ಅದಕ್ಕೋಸ್ಕರ ಏನಾಗಿದೆ ಡಬಲ್ ಆಗಿದೆ. ಸೊ G1 ಫೇಸ್ ಆಯ್ತು S ಫೇಸ್ ಅಂಡ್ ಅಗೇನ್ G2 ಫೇಸ್. ಸೊ ಇದೆಲ್ಲ ಇಂಟರ್ಫೇಸ್ ಅಲ್ವಾ, G1 S ಅಂಡ್ G2. ಸೊ ಇಲ್ಲೇನಾಯ್ತು ಸೊ 2n ನಂಬರ್ ಹಾಗೆ ಉಂಟು ಅಂಡ್ ದೆನ್ ಕ್ರೋಮೋಸೋಮ್ ಲೈಕ್ DNA ಅಮೌಂಟ್ ಸಹ 4C ನೇ ಇದೆ. ಸೊ ಇಲ್ಲಿ ಸಹ DNA ಅಮೌಂಟ್ ಮತ್ತೆ ಕ್ರೋಮೋಸೋಮ್ ನಂಬರ್ ಏನು ಸಹ ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಅಬೌಟ್ ಇಂಟರ್ಫೇಸ್. ಸೊ ಇಂಟರ್ಫೇಸ್ ಆದ್ಮೇಲೆ ಏನಾಗುತ್ತೆ ಎಂ ಫೇಸ್ ಹೋಗುತ್ತೆ, ಹೌದಲ್ವಾ? ಎಂ ಫೇಸ್ ಅಂತ ಅಂದ್ರೆ ಕ್ಯಾರಿಯೋಕೈನೆಸಿಸ್ ಆಗುತ್ತೆ. ಸೊ ಕ್ಯಾರಿಯೋಕೈನೆಸಿಸ್ ಆಗಿ ಇನ್ ಕ್ಯಾರಿಯೋಕೈನೆಸಿಸ್ ಅಲ್ಲಿ ಮೈಟೋಸಿಸ್ ಅಂಡ್ ಮಿಯೋಸಿಸ್ ಇದೆ. ಅಗೇನ್ ಇನ್ ಮೈಟೋಸಿಸ್ ಅಲ್ಲಿ 4 ಡಿಫರೆಂಟ್ ಸ್ಟೇಜಸ್ ಇದೆ, ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ದೆನ್ ಟೆಲೋಫೇಸ್ ಅಂಡ್ ದೆನ್ ಲಾಸ್ಟ್ ಇಸ್ ಸೈಟೋಕೈನೆಸಿಸ್. ಸೊ ಇದೆಲ್ಲ ಆಗಿ ಲಾಸ್ಟ್ ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ಪೇರೆಂಟ್ ಸೆಲ್ ವಿಲ್ ಗಿವ್ಸ್ ರೈಸ್ ಟು 2 ಡಾಟರ್ ಸೆಲ್ಸ್, ಹೌದಲ್ವಾ? ಒನ್ ಪೇರೆಂಟ್ ಸೆಲ್ಸ್ ವಿಲ್ ಗಿವ್ಸ್ ರೈಸ್ ಟು 2 ಡಾಟರ್ ಸೆಲ್ಸ್. ಸೊ ಇಲ್ಲಿ ಏನಾಗುತ್ತೆ ಲಾಸ್ಟ್ ಜೆನೆಟಿಕ್ ಮಟೀರಿಯಲ್ 2n ನಂಬರ್ ಆಫ್ ಕ್ರೋಮೋಸೋಮ್ ಇದೆ. ಸೊ ಬಟ್ ಇಲ್ಲಿ ಸೊ ಕ್ರೋಮೋಸೋಮ್ ಲೈಕ್ ಅಮೌಂಟ್ ಆಫ್ DNA ವಿಲ್ ಬಿ 2C. ಅರ್ಥ ಆಯ್ತಲ್ಲ? ಸೊ ಈ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಲೈಕ್ ಡಾಟರ್ ಸೆಲ್ಸ್ 2n 2C ಇದ್ರೆ, ಸಾರಿ ಪೇರೆಂಟ್ ಸೆಲ್ಸ್ 2n 2C ಇತ್ತಂದ್ರೆ ಸೊ ಡಾಟರ್ ಸೆಲ್ಸ್ ಸಹ 2n ಮತ್ತೆ 2C ಅಮೌಂಟ್ ಇದೆ, ಹೌದಲ್ವಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಓಕೆನಾ? ಸೊ ಅವ್ರು ಕೇಳ್ಬೋದು ಲೈಕ್ ಇನ್ ಮಿಡಲ್ ಅಲ್ಲಿ ಲೈಕ್ ಇನ್ G2 ಫೇಸ್ ಅಲ್ಲಿ ದಿ ಕ್ರೋಮೋಸೋಮ್ ಅಮೌಂಟ್ ಎಷ್ಟಿರ್ಬೋದು 2n 2C, ಲೈಕ್ ದೇ ವಿಲ್ ಗಿವ್ ಡಿಫರೆಂಟ್ ಆಪ್ಷನ್ಸ್. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ದಿ ಕರೆಕ್ಟ್ ಆಪ್ಷನ್. ಓಕೆ, ಸೊ 2n 4C ಇನ್ S ಫೇಸ್ ಅಂಡ್ ದೆನ್ ಇನ್ G2 ಫೇಸ್ ಅಲ್ಲಿ ಸೊ ಕ್ರೋಮೋಸೋಮ್ ಅಮೌಂಟ್ ಎಷ್ಟಿದೆ, ಸಾರಿ ಕ್ರೋಮೋಸೋಮ್ ನಂಬರ್ ಇಸ್ 2n ಅಂಡ್ DNA ಅಮೌಂಟ್ ಇಸ್ ದಿ 4C. ಅರ್ಥ ಆಯ್ತಲ್ಲ? ಸೊ ವೆರಸ್ ಇನ್ G1 ಫೇಸ್ ಅಲ್ಲಿ 2n 2C, S ಅಂಡ್ G2 ಫೇಸ್ ಅಲ್ಲಿ 2n 4C, 2n 4C ಅಂಡ್ ಇನ್ ಲಾಸ್ಟ್ ಡಾಟರ್ ಸೆಲ್ಸ್ ಆಫ್ಟರ್ ಸೆಲ್ ಎಲ್ಲ ಆದ್ಮೇಲೆ ಸೊ ಡಿವಿಷನ್ ಎಲ್ಲ ಆದ್ಮೇಲೆ ಸೊ ಇನ್ ಲಾಸ್ಟ್ ಡಾಟರ್ ಸೆಲ್ಸ್ ಹ್ಯಾವಿಂಗ್ ದಿ 2n 2C, 2n 2C. ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್? ಓಕೆ, ಸೊ ಈ ಮೈಟೋಸಿಸ್ ಅಲ್ಲಿ 4 ಸ್ಟೇಜಸ್ ಇದೆ ಅಂತ ಹೇಳಿದೆಲ್ಲ, ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ದೆನ್ ಟೆಲೋಫೇಸ್. ಸೊ ಪ್ರೊಫೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಸಪೋಸ್ ದಿಸ್ ಇಸ್ ಎ ಸೆಲ್. ಸೊ ಸೆಲ್ ಅಂತಂದ್ರೆ ವಿ ಆರ್ ಹ್ಯಾವಿಂಗ್ ದಿ ಸೆಲ್. ಸೆಲ್ ಒಳಗಡೆ ಏನಿರುತ್ತೆ ಸೊ ಅಗೇನ್ ನ್ಯೂಕ್ಲಿಯಸ್ ಅಂಡ್ ದೆನ್ ನ್ಯೂಕ್ಲಿಯಸ್ ಲೈಕ್ ವಿ ವಿಲ್ ಹ್ಯಾವ್ ದಿ ಜೆನೆಟಿಕ್ ಮಟೀರಿಯಲ್. ಸೊ ಇದು ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಅಂಡ್ ಅಲಾಂಗ್ ಡಿಫರೆಂಟ್ ಆರ್ಗನಲ್ಸ್ ಎಲ್ಲ ಇರುತ್ತೆ, ಹೌದಲ್ವಾ? ಸೊ ಏನಾಗುತ್ತೆ ಅಂತಂದ್ರೆ ಸೊ ಇಟ್ ಈಸ್ ಇನ್ ಇಂಟರ್ಫೇಸ್ ಸ್ಟೇಜ್. ಇಂಟರ್ಫೇಸ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಪ್ರೊಫೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಕ್ ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತಲ್ಲ, ಸೊ ಇದು ನ್ಯೂಕ್ಲಿಯರ್ ಮೆಂಬ್ರೇನ್ ಅಲ್ವಾ? ಸೊ ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗುತ್ತೆ ಡಿಸ್ಇಂಟಿಗ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಫೇಸ್ ಅಲ್ಲಿ? ಪ್ರೊಫೇಸ್ ಅಲ್ಲಿ. ಸೊ ದೇ ವಿಲ್ ಆಸ್ಕ್ ದಿ ಕ್ವಶನ್, ಸೊ ಇನ್ ವಿಚ್ ಫೇಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸ್ಇಂಟಿಗ್ರೇಷನ್ ಇಸ್ ಟೇಕಿಂಗ್ ಪ್ಲೇಸ್? ಯಾವ ಫೇಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸ್ಇಂಟಿಗ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗೋದು? ಪ್ರೊಫೇಸ್ ಅಲ್ಲಿ. ಓಕೆ, ಅಂಡ್ ಆಲ್ಸೋ ಈ ಕ್ರೊಮ್ಯಾಟಿನ್ ಫೈಬರ್ಸ್ ಇತ್ತಲ್ಲ, ಸೊ ಇದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಲ್ವಾ? ಸೊ ಇದನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಸಹ ಸಾಧ್ಯ ಇಲ್ಲ, ಅಷ್ಟು ಏನಾಗುತ್ತೆ ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಷ್ಟು ಲೆಂತ್ ಇರುತ್ತೆ. ಸೊ ಈ ಕ್ರೊಮ್ಯಾಟಿನ್ ಫೈಬರ್ ಏನಾಗುತ್ತೆ ಸೊ ವಿಚ್ ವಿಲ್ ಸ್ಟಾರ್ಟ್ ಕಂಡೆನ್ಸಿಂಗ್. ಸೊ ಕ್ರೋಮೋಸೋಮ್ ಕಂಡೆನ್ಸೇಷನ್ ಆಗಿ ಸೊ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ, ಅದಕ್ಕೆ ಅಂತ ಕರಿತೀವಿ ನಾವು ಕ್ರೋಮೋಸೋಮ್ ಅಂತ ಕರಿತೀವಿ. ಸೊ ಇನ್ ಪ್ರೊಫೇಸ್ ಅಲ್ಲಿ ಏನಾಗುತ್ತೆ ಸೊ ಕ್ರೋಮೋಸೋಮ್ ಕಂಡೆನ್ಸೇಷನ್ ಇಸ್ ಟೇಕಿಂಗ್ ಪ್ಲೇಸ್. ಓಕೆ, ಸೊ ಅಲ್ಟಿಮೇಟ್ಲಿ ಇಟ್ ವಿಲ್ ಗಿವ್ಸ್ ರೈಸ್ ಲೈಕ್ ದಿಸ್ egg shaped structure. So it is called as an centromere and these are called as an chromatids. So these are two sister chromatids and these are two sister chromatids. Okay, and one more point is so
ಸೆಂಟ್ರೋಸ್ ಫಾರ್ಮೇಶನ್ ಆಗಿರುತ್ತೆ. ಆ ಸೆಂಟ್ರೋಸ್ ಏನಾಗುತ್ತೆ, ಸೊ ಡ್ಯೂಪ್ಲಿಕೇಶನ್ ಆಗಿರುತ್ತೆ. ಯಾವ ಫೇಸ್ ಅಲ್ಲಿ ಡ್ಯೂಪ್ಲಿಕೇಶನ್ ಆಗಿದೆ ಸೆಂಟ್ರೋಸ್ ಅಂತ ಹೇಳಿದೆ, ಕ್ವಶನ್ಸ್ ಕೇಳಬಹುದು. ಇನ್ ವಿಚ್ ಫೇಸ್ ಸೆಂಟ್ರಲ್ ಡ್ಯೂಪ್ಲಿಕೇಶನ್ ಇಸ್ ಟೇಕಿಂಗ್ ಪ್ಲೇಸ್? ಯಾವ ಫೇಸ್ ಅಲ್ಲಿ? ಎಸ್ ಫೇಸ್. ಎಸ್ ಫೇಸ್ ಅಲ್ಲಿ ಏನಾಯ್ತು, ಡಿಎನ್ಎ ರೆಪ್ಲಿಕೇಶನ್ ಸಹ ಆಗಿತ್ತು, ಅದ್ರೊಟ್ಟಿಗೆ ಏನಾಯ್ತು, ಸೊ ಸೆಂಟ್ರಲ್ಸ್ ಡ್ಯೂಪ್ಲಿಕೇಶನ್ ಸಹ ಆಯ್ತು. ಆ ಡ್ಯೂಪ್ಲಿಕೇಶನ್ ಆಗಿರುವಂತ ಸೆಂಟ್ರಲ್ಸ್ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಲೈಕ್ ಮೂವಿಂಗ್ ಅಪಾರ್ಟ್ ಟು ಈಚ್ ಅದರ್, ಲೈಕ್ ಬೇರೆ ಬೇರೆ ಪೋಲಿಗೆ ಏನಾಗುತ್ತೆ, ಸೊ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಸೊ ಸಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ಪ್ರೊಫೇಸ್. ಸೊ ಪ್ರೊಫೇಸ್ ಅಲ್ಲಿ ಏನೆಲ್ಲ ನೆನ್ಪಿಟ್ಕೋಬೇಕು, ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂಡ್ ಒನ್ ಮೋರ್ ಪಾಯಿಂಟ್ ಇಸ್ ಆರ್ಗನಸ್ ಇರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಆಪರೇಟರ್ಸ್, ಸೊ ಡಿಫರೆಂಟ್ ಸೆಲ್ಯುಲರ್ ಆರ್ಗನಸ್ ಇರುತ್ತಲ್ಲ, ಅದೆಲ್ಲ ಏನಾಗುತ್ತೆ ಅಂತಂದ್ರೆ ಡಿಸ್ಇಂಟಿಗ್ರೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಕಾಣಿಸೋದಿಲ್ಲ ಅದು ಯಾವ್ದ್ರಲ್ಲಿ ಅಂತಂದ್ರೆ ಪ್ರೊಫೇಸ್ ಅಲ್ಲಿ. ಸೊ ಡಿಸ್ಇಂಟಿಗ್ರೇಷನ್ ಆಗಿ ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಲೇಟ್ ಪ್ರೊಫೇಸ್ ಅಲ್ಲಿ ಸೊ ಕಾಣಿಸೋದೇ ಇಲ್ಲ. ಅರ್ಥ ಆಯ್ತಲ್ಲ? ಅಂಡ್ ದಿಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತಲ್ಲ, ಆ ನ್ಯೂಕ್ಲಿಯರ್ ಮೆಂಬ್ರೇನ್ ಆಲ್ಸೋ ಡಿಸ್ಇಂಟಿಗ್ರೇಷನ್ ಆಗ್ತದೆ. ಅಂಡ್ ಆಲ್ಸೋ ಕ್ರೊಮ್ಯಾಟಿನ್ ಫೈಬರ್ಸ್, ಆ ಕ್ರೊಮ್ಯಾಟಿನ್ ಫೈಬರ್ಸ್ ಏನಾಗುತ್ತೆ, ಕಂಪ್ಲೀಟ್ ಕಂಡೆನ್ಸೇಷನ್ ಆಗಿ ಕ್ರೋಮೋಸೋಮ್ ಫಾರ್ಮೇಶನ್ ಆಗುತ್ತೆ. ಸೊ ಕಂಪ್ಲೀಟ್ ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಫೇಸ್? ಇನ್ ಲೇಟ್ ಪ್ರೊಫೇಸ್. ಅರ್ಥ ಆಯ್ತಲ್ಲ? ಅಂಡ್ ದಿ ಸೆಂಟ್ರೋಸ್ ವಿಚ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ opposite pole of the head. ಅರ್ಥ ಆಯ್ತಲ್ಲ? So this is about the prophase. It is in first phase in the karyokinesis, and also chromosome condensation is taking place in this prophase, and the nuclear disappearance, and along with centroids will move towards the opposite pole of the head, and cell organelles disintegration is taking place in this prophase. ಅರ್ಥ ಆಯ್ತಲ್ಲ? So this is about prophase. Okay. Next is metaphase. Prophase clear ಆಯ್ತಲ್ಲ? So this is about metaphase. So are you seeing here nuclear membrane ಕಾಣ್ತಿದೆ ನಿಮಗೆ? So nuclear membrane ಏನಾಗಿದೆ, ಕಂಪ್ಲೀಟ್ ಆಗಿ ಡಿಸ್ಇಂಟಿಗ್ರೇಷನ್ ಆಗಿತ್ತು. ಯಾವ ಫೇಸ್ ಅಲ್ಲಿ? ಸೊ ಲೇಟ್ ಪ್ರೊಫೇಸ್ ಅಲ್ಲಿ, ಹೌದಲ್ವಾ? ಸೊ ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆದ್ಮೇಲೆ ಏನಾಗುತ್ತೆ, ಸೊ ಈ ಕ್ರೋಮೋಸೋಮ್ಸ್ ಇರುತ್ತಲ್ಲ, ಈ ಕ್ರೋಮೋಸೋಮ್ಸ್ ಏನಾಗುತ್ತೆ, ಕಂಡೆನ್ಸೇಷನ್ ಆಗಿತ್ತು. ಯಾವ ಫೇಸ್ ಅಲ್ಲಿ? ಲೇಟ್ ಪ್ರೊಫೇಸ್ ಅಲ್ಲಿ ಕಂಡೆನ್ಸೇಷನ್ ಆಗಿತ್ತು. ಇಂಟರ್ಫೇಸ್ ಇಂದ ಪ್ರೊಫೇಸ್ ಬರುವಾಗ್ಲೂ ಏನಾಗಿತ್ತು ಅಂದ್ರೆ ಕ್ರೋಮೋಸೋಮ್ ಕಂಡೆನ್ಸೇಷನ್ ಆಗಿತ್ತು. ಇದೇನಾಗುತ್ತೆ ಅಂತಾನೆ, ಸೊ ಸೆಲ್ಲಿಗೆ ಏನಾಗುತ್ತೆ, ಸೊ ಸ್ಪ್ಲಿಟ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಸೆಲ್ ಅಲ್ಲಿ ಏನಾಗುತ್ತೆ, ಸೊ ಕ್ರೋಮೋಸೋಮ್ ಯಾವ್ದ್ರೊಳಗಡೆ ಇತ್ತು? ನ್ಯೂಕ್ಲಿಯಸ್ ಒಳಗಡೆ ಇತ್ತಲ್ವಾ? ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸ್ಇಂಟಿಗ್ರೇಷನ್ ಆದ್ಮೇಲೆ ಆ ಕ್ರೋಮೋಸೋಮ್ ಏನಾಗುತ್ತೆ, ಸೊ ಸೆಲ್ ಒಳಗಡೆ ಸ್ಪ್ರೆಡ್ ಆಗುತ್ತೆ. ಅಂಡ್ ಆಲ್ಸೋ ದಿ ಸೆಂಟ್ರಿಯೋಸ್, ಸೊ ಪ್ರೊಫೇಸ್ ಅಲ್ಲಿ ಏನಾಗಿತ್ತು, ಇಟ್ ಸ್ಟಾರ್ಟ್ ಜಸ್ಟ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದಷ್ಟೇ. ಬಟ್ ಮೆಟಾಫೇಸ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಪೋಸಿಟ್ ಪೋಲ್ ಗೆ ಏನಾಗುತ್ತೆ, ಮೂವ್ ಆಗುತ್ತೆ. ಅಂಡ್ ಒನ್ ಮೋರ್ ಪಾಯಿಂಟ್ ಇಸ್ ಹಿಯರ್ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಇಸ್ ಟೇಕಿಂಗ್ ಪ್ಲೇಸ್. ಸೊ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಯ್ತು ಯಾವ ಪ್ರೋಟೀನ್ ಇಂದ? ಟ್ಯೂಬ್ಲಿನ್ ಪ್ರೋಟೀನ್ ಇಂದ, ಹೌದಲ್ವಾ? ಸೊ ಟ್ಯೂಬ್ಲಿನ್ ಪ್ರೋಟೀನ್ ಯಾವ ಫೇಸ್ ಸಿಂಥಸಿಸ್ ಆಗಿದ್ದು? ಸೊ ಲಿಂಕ್ ಇರ್ಬೇಕು ನಿಮ್ಗೆ. ಸೊ ಟ್ಯೂಬ್ಲಿನ್ ಪ್ರೋಟೀನ್ ಸಿಂಥಸಿಸ್ ಆಗಿದ್ದು ಯಾವ ಫೇಸ್ ಅಲ್ಲಿ? ಇಂಟರ್ಫೇಸ್ ಅಲ್ಲಿ. ಇನ್ ಇಂಟರ್ಫೇಸ್ ಅಲ್ಲಿ ಯಾವ ಫೇಸ್? G2 ಫೇಸ್, ಹೌದಲ್ವಾ? ಸೊ G2 ಫೇಸ್ ಅಲ್ಲಿ ಟ್ಯೂಬ್ಲಿನ್ ಪ್ರೋಟೀನ್ ಸಿಂಥಸಿಸ್ ಆಗಿತ್ತು. ಆ ಪ್ರೋಟೀನ್ ಯಾವ ಫೈಬರ್ ಫಾರ್ಮೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತು? ಸ್ಪಿಂಡಲ್ ಫೈಬರ್ಸ್. ಸ್ಪಿಂಡಲ್ ಫೈಬರ್ ಯಾವಾಗ ಜನರೇಟ್ ಆಗುತ್ತೆ? ಇನ್ ಮೆಟಾಫೇಸ್ ಅಲ್ಲಿ. ಅರ್ಥ ಆಯ್ತಲ್ಲ? ಸೊ ಇನ್ ಮೆಟಾಫೇಸ್ ಅಲ್ಲಿ ನೆನ್ಪಿಟ್ಕೋಬೇಕಾಗಿರೋದಿಷ್ಟೇ. ಸೊ ಕ್ರೋಮೋಸೋಮ್ಸ್ ಇರುತ್ತೆ, ಆ ಕ್ರೋಮೋಸೋಮ್ಸ್ ಏನಾಗುತ್ತೆ, ಸೊ ನ್ಯೂಕ್ಲಿಯಸ್ ಒಳಗಿರುತ್ತೆ. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸ್ಇಂಟಿಗ್ರೇಷನ್ ಆಗಿದ್ರಿಂದ ಏನಾಗುತ್ತೆ, ಆ ಕ್ರೋಮೋಸೋಮ್ ಏನಾಗುತ್ತೆ, ಸೆಲ್ ತುಂಬಾ ಸ್ಪ್ರೆಡ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಈಸ್ ಅಲೈನ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಸೆಲ್ಸ್. ಸೊ ಸೆಲ್ ಮಿಡಲ್ ಬಂದೇನಾಗುತ್ತೆ ಅಂತಂದ್ರೆ ಅಲೈನ್ ಆಗುತ್ತೆ. ಕ್ರೋಮೋಸೋಮ್ಸ್ ಮಿಡಲ್ ಅಲ್ಲಿ ಅಲೈನ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮಿಡಲ್ ಅಲ್ಲಿ ಅಲೈನ್ ಆಗ್ಲಿಕ್ಕೆ ಈ ಪ್ಲೇಟ್ ಗೆ ನಾವೇನಂತ ಕರಿತೀವಿ ಅಂತ ಅಂದ್ರೆ, ಸೊ ಮೆಟಾಫೇಸ್ ಪ್ಲೇಟ್ ಅಂತ ಕರಿತೇವೆ. ಓಕೆ. ಸೊ ಸೆಂಟ್ರೋಸ್ ಏನಾಗಿತ್ತು, ಕಂಪ್ಲೀಟ್ ಆಗಿ ಸೊ ಅಪೋಸಿಟ್ ಪೋಲ್ ಆಫ್ ದಿ ಸೆಲ್ಸ್ ಹೋಗುತ್ತೆ. ಅಂಡ್ ಆಲ್ಸೋ ಸೊ ಫಾರ್ಮೇಶನ್ ಆಫ್ ದಿ ಸ್ಪಿಂಡಲ್ ಫೈಬರ್ಸ್. ಓಕೆ. ಸೊ ಈ ಸ್ಪಿಂಡಲ್ ಫೈಬರ್ಸ್ ವಿತ್ ದಿ ಹೆಲ್ಪ್ ಆಫ್ ದಿಸ್ ಸ್ಪಿಂಡಲ್ ಫೈಬರ್ಸ್, ಸೊ ಕ್ರೋಮೋಸೋಮ್ ಏನಾಗುತ್ತೆ, ಸೊ ಇನ್ ದಿ ಮಿಡಲ್ ಆಫ್ ದಿ ಸೆಲ್ಸ್ ಏನಾಯ್ತು, ಅಲೈನ್ ಆಯ್ತು. ವಿತ್ ದಿ ಹೆಲ್ಪ್ ಆಫ್ ಒನ್ ಕಾಂಪ್ಲೆಕ್ಸ್ ಇದೆ, ದಟ್ ಈಸ್ ನೋನ್ ಆಸ್ ಕೈನೆಟೋಕೋರ್. ಸೊ ಆ ಕೈನೆಟೋಕೋರ್ ಹೆಲ್ಪ್ ಇಂದ ಏನಾಗುತ್ತೆ, ಈ ಕ್ರೋಮೋಸೋಮ್ಸ್ ಸೊ ಇನ್ ಸೆಲ್ಸ್ ಅಲ್ಲಿ ಮಿಡಲ್ ಅಲ್ಲಿ ಅಲೈನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಮೆಟಾಫೇಸ್. ಓಕೆ. ನೆಕ್ಸ್ಟ್ ಈಸ್ ಅನಾಫೇಸ್. ಓಕೆ. ಸೊ ಮೆಟಾಫೇಸ್ ಅಲ್ಲಿ ಏನಾಯ್ತು, ಕ್ರೋಮೋಸೋಮ್ ಏನಾಗಿತ್ತು, ಮಿಡಲ್ ಅಲ್ಲಿ ಅಲೈನ್ ಆಗಿತ್ತಲ್ವಾ? ಸೊ ದೆನ್ then next is anaphase. Anaphase ಅಲ್ಲಿ ಏನಂತ ಅಂದ್ರೆ, so if this is an chromosome, so ಇದಕ್ಕೆ ಏನಂತ ಕರಿತೀವಿ, ಈ ಸ್ಟ್ರಕ್ಚರ್ ಗೆ ಏನಂತ ಕರಿತೀವಿ ನಾವು? ಸೆಂಟ್ರೋಮಿಯರ್, ಹೌದಲ್ವಾ? ಸೊ ದೀಸ್ ಆರ್ ಕ್ರೋಮ್ಯಾಟಿಡ್ಸ್. ಇಲ್ಲಿ ಏನಾಗುತ್ತೆ, ಸೊ ಸ್ಪ್ಲಿಟ್ಟಿಂಗ್ ಆಫ್ ಸೆಂಟ್ರೋಮಿಯರ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಫೇಸ್? ಇನ್ ಅನಾಫೇಸ್. ಓಕೆ. ಸೊ ಅನಾಫೇಸ್ ಅಲ್ಲಿ ಏನಾಗುತ್ತೆ, ಸೊ ಸೆಂಟ್ರೋಮಿಯರ್ ಸ್ಪ್ಲಿಟ್ಟಿಂಗ್ ಆಗುತ್ತೆ. ಅಂಡ್ ದೀಸ್ ಆರ್ ಟೂ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಅಂಡ್ ದೀಸ್ ಆರ್ ಟೂ ಸಿಸ್ಟರ್ ಕ್ರೋಮ್ಯಾಟಿಡ್ಸ್. ಈ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಈ ಕಡೆ ಪೂಲ್ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ದೀಸ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ವಿಲ್ ಮೂವ್ ಟುವರ್ಡ್ಸ್ ದಿಸ್ ಆಪೋಸಿಟ್ ಪೂಲ್. ಸೊ ಆಪೋಸಿಟ್ ಪೂಲ್ ಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಫೇಸ್ ಅಲ್ಲಿ? ಅನಾಫೇಸ್ ಅಲ್ಲಿ. ಅನಾಫೇಸ್ ಅಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನಂತ ಅಂದ್ರೆ, ಸೊ ಇಲ್ಲಿ ಸಹ ನ್ಯೂಕ್ಲಿಯರ್ ಮೆಂಬ್ರೇನು ಅಂಡ್ ಸೆಲ್ ಆರ್ಗನಲ್ಸ್ ಯಾವ್ದು ಸಹ ಕಾಣಿಸ್ತಾ ಇಲ್ಲ, ಹೌದಲ್ವಾ? ಸೊ ಕಂಪ್ಲೀಟ್ ಡಿಸ್ಇಂಟಿಗ್ರೇಷನ್ ಆಗೋಗಿದೆ. ಸೊ ದೇ ಮೇ ಆಸ್ಕ್ ಲೈಕ್ ಕೇಳ್ತಾರೆ, ಸೊ ಇನ್ ಅನಾಫೇಸ್ ಅಲ್ಲಿ ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆನಾ? ಸೊ ಇಲ್ಲ. ಸೊ ಓನ್ಲಿ ಇನ್ ಪ್ರೊಫೇಸ್ ಅಂಡ್ ಇನ್ ಲಾಸ್ಟ್ ಟೆಲೋಫೇಸ್ ಸೊ ವಿ ಕ್ಯಾನ್ ಸಿ ದಿ ನ್ಯೂಕ್ಲಿಯರ್ ಮೆಂಬ್ರೇನ್. ಓಕೆ.
ಸೊ ಇಲ್ಲಿ ಏನಂತಂದ್ರೆ ನೆನ್ಪಿಟ್ಕೋಬೇಕಾಗಿದ್ದು, ಸೊ ಸೆಂಟ್ರೋಮಿಯರ್ ಸ್ಪ್ಲಿಟ್ಟಿಂಗ್ ಆಗುತ್ತೆ. ಆ ಸ್ಪ್ಲಿಟ್ಟಿಂಗ್ ಆಗಿರೋಂತ ಸೆಂಟ್ರೋಮಿಯರ್ ಅಲ್ಲಿ ಸೊ ದೀಸ್ ಟೂ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂಡ್ ದೀಸ್ ಟೂ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ will completely move towards the opposite pole of the end. So this is about anaphase. Getting? Next is telophase. Artha aitala? Prophase, metaphase, anaphase and then last is telophase. Okay, so mitosis alli kone phase yavadu antare so telophase. So telophase alli enagutte antare so sister chromatids ಏನಾಗಿದ್ದು ಸೊ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿ ಸೊ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಒನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ವಿಲ್ ಮೂವ್ ಟುವರ್ಡ್ಸ್ ಆಪೋಸಿಟ್ ಪೋಲ್ ಅಂಡ್ ಒನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ವಿಲ್ ಮೂವ್ ಟುವರ್ಡ್ಸ್ ದಿ ಆಪೋಸಿಟ್ ಪೋಲ್ ಆಫ್ ದಿ ಎಂಡ್. ಹೌದಲ್ವಾ? ಸೊ ಆಪೋಸಿಟ್ ಪೋಲ್ ಆಗಿ ಮೂವ್ ಆದದ್ದು ಅದೇನಾಗುತ್ತೆ ಅಂದ್ರೆ ಸೊ ಆಪೋಸಿಟ್ ಪೋಲ್ ಅಲ್ಲಿ ಸೊ ಕ್ಲಸ್ಟರ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕ್ರೋಮೋಸೋಮ್ ಇದ್ದಿದ್ದು ಸೊ ಕಂಡೆನ್ಸೇಷನ್ ಆಗಿದ್ದು ಏನಾಗುತ್ತೆ ಸೊ ಡಿಕಂಡೆನ್ಸೇಷನ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಕಂಡೆನ್ಸೇಷನ್ ಆಗಿದ್ದು ಡಿಕಂಡೆನ್ಸೇಷನ್ ಆಗಿ ಅಗೇನ್ ಇಟ್ ವಿಲ್ ಫಾರ್ಮ್ ದಿ ಕ್ರೊಮ್ಯಾಟಿಡ್ ಥ್ರೆಡ್ ಲೈಕ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ಥ್ರೆಡ್ ಲೈಕ್ ಫಾರ್ಮೇಶನ್ ಅಲ್ವಾ? ಸೊ ಏನಾಗುತ್ತೆ ಸೊ ಕಂಪ್ಲೀಟ್ಲಿ ಆಪೋಸಿಟ್ ಪೋಲ್ ಗೆ ಮೂವ್ ಆಗಿತ್ತು ಅಂಡ್ ಹಿಯರ್ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಏನಾಗಿತ್ತು ರಿಅಪಿಯರ್ ಆಗಿತ್ತು ಏನಾಗುತ್ತೆ ಸೊ ಡಿಸ್ಅಪಿಯರ್ ಆಗುತ್ತೆ. ಯಾವ ಫೇಸ್ ಅಲ್ಲಿ? ಟೀಲೋಫೇಸ್ ಅಲ್ಲಿ. ಸೊ ಸ್ಪಿಂಡಲ್ ಫೈಬರ್ ನ ನೀವು ಯಾವ ಫೇಸ್ ಅಲ್ಲಿ ನೋಡಬಹುದು? ಇನ್ ಮೆಟಾಫೇಸ್ ಅಂಡ್ ದೆನ್ ಅನಾಫೇಸ್. ಸೊ ಆರ್ ಯು ಸೀಯಿಂಗ್ ಸ್ಪಿಂಡಲ್ ಫೈಬರ್ ಹಿಯರ್? ನೋ. ಇನ್ ಟೀಲೋಫೇಸ್ ಅಲ್ಲಿ ಸೊ ಸ್ಪಿಂಡಲ್ ಫೈಬರ್ ಕಾಣ್ತಾ ಇಲ್ಲ. ಸೊ ಸ್ಪಿಂಡಲ್ ಫೈಬರ್ ಡಿಸ್ಅಪಿಯರೆನ್ಸ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಫೇಸ್? ಇನ್ ಟೀಲೋಫೇಸ್. ಅಂಡ್ ಏನಾಗುತ್ತೆ ಸೊ ಕ್ರೋಮೋಸೋಮ್ಸ್ ಇದ್ದಿದ್ದು ಆಪೋಸಿಟ್ ಪೋಲ್ ಕಡೆ ಮೂವ್ ಆದದ್ದು ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಸ್ಟಾರ್ಟ್ ಡಿಕಂಡೆನ್ಸಿಂಗ್. ಸೊ ಕಂಡೆನ್ಸೇಷನ್ ಆಗಿತ್ತು. ಯಾವ ಫೇಸ್ ಅಲ್ಲಿ ಕಂಡೆನ್ಸೇಷನ್ ಆಗಿತ್ತು ಆಗಿದ್ರೆ ಮೆಟಾಫೇಸ್ ಮತ್ತೆ ಅನಾಫೇಸ್ ಅಲ್ಲಿ ನಾವು ಕಂಡೆನ್ಸ್ಡ್ ಕ್ರೋಮೋಸೋಮ್ ನ ನೋಡಬಹುದು. ಸೊ ಕಂಡೆನ್ಸ್ಡ್ ಕ್ರೋಮೋಸೋಮ್ ಅಂತಾರೆ ಸೊ ನಾವು ಅದನ್ನ ಸೊ ಲೈಕ್ ಮೈಕ್ರೋಸ್ಕೋಪ್ ಅಲ್ಲಿ ನಾವು ವಿ ಕ್ಯಾನ್ ಅಬ್ಸರ್ವ್ ದಿ ಕ್ರೋಮೋಸೋಮ್ಸ್ ಬಟ್ ವಿ ಕಾಂಟ್ ಅಬ್ಸರ್ವ್ ದಿ ಕ್ರೋಮೋಸೋಮ್ಸ್ ಇನ್ ಪ್ರೊಫೇಸ್ ಅಂಡ್ ದೆನ್ ಟೀಲೋಫೇಸ್. ಲೈಕ್ ಇದೇನಾಯ್ತು ಕಂಪ್ಲೀಟ್ ಡಿಕಂಡೆನ್ಸೇಷನ್ ಆಗುತ್ತೆ ಯಾವ ಫೇಸ್ ಅಲ್ಲಿ ಅಂತಂದ್ರೆ ಟೀಲೋಫೇಸ್ ಅಲ್ಲಿ. ಅರ್ಥ ಆಯ್ತಲ್ಲ? ಅದು ಆಪೋಸಿಟ್ ಪೋಲ್ ಗೆ ಮೂವ್ ಆದದ್ದು ಅಲ್ಲೇನಾಗುತ್ತೆ ಸೊ ಡಿಕಂಡೆನ್ಸೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂಡ್ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗಿತ್ತು ಯಾವ ಫೇಸ್ ಅಲ್ಲಿ? ಮೆಟಾಫೇಸ್ ಅಲ್ಲಿ ಫಾರ್ಮೇಶನ್ ಆಗಿತ್ತು ಅಂಡ್ ಅನಾಫೇಸ್ ಸಹ ಸ್ಪಿಂಡಲ್ ಫೈಬರ್ ಸಿಕ್ತು ಬಟ್ ಟೀಲೋಫೇಸ್ ಅಲ್ಲಿ ಸೊ ಸ್ಪಿಂಡಲ್ ಫೈಬರ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಡಿಸ್ಅಪಿಯರೆನ್ಸ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಟೀಲೋಫೇಸ್ ಅಂಡ್ ದೀಸ್ ಆರ್ ಟೂ ಸೆಂಟ್ರಿಯೋಲ್ಸ್. ಸೊ ಒನ್ ಫಾರ್ ಒನ್ ಸೆಲ್ಸ್ ಅಂಡ್ ಅನದರ್ ಫಾರ್ ಅನದರ್ ಸೆಲ್ಸ್. ಅಂಡ್ ಇನ್ ಟೀಲೋಫೇಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗುತ್ತೆ ಅಂತಂದ್ರೆ ದಿಸ್ ಇಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಲ್ವಾ? ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗುತ್ತೆ ಅಂತಂದ್ರೆ ಸೊ ರಿಅಪಿಯರೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಫೇಸ್ ಅಲ್ಲಿ? ಟೀಲೋಫೇಸ್ ಅಲ್ಲಿ. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಯಾವ ಫೇಸ್ ಅಲ್ಲಿ ಇತ್ತು? ಪ್ರೊಫೇಸ್ ಅಲ್ಲಿ ಇತ್ತು. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಆ ಪ್ರೊಫೇಸ್ ಅಲ್ಲಿ ಇದೇನಾಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಡಿಸ್ಅಪಿಯರೆನ್ಸ್ ಆಯ್ತು ಯಾವ ಫೇಸ್ ಅಲ್ಲಿ? ಲೇಟ್ ಪ್ರೊಫೇಸ್ ಅಲ್ಲಿ. ಸೊ ಮೆಟಾಫೇಸ್ ಮತ್ತೆ ಅನಾಫೇಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ಲೇ ಇಲ್ಲ. ಮತ್ತೆ ಟೀಲೋಫೇಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗುತ್ತೆ ಅಗೇನ್ ರಿಅಪಿಯರೆನ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ರಿಅಪಿಯರ್ ಆಗುತ್ತೆ, ಕ್ರೊಮ್ಯಾಟಿನ್ ಫೈಬರ್ಸ್ ಏನಾಗುತ್ತೆ ಕ್ರೊಮ್ಯಾಟಿನ್ ಫೈಬರ್ ಫಾರ್ಮೇಶನ್ ಆಗುತ್ತೆ, ಕ್ರೋಮೋಸೋಮ್ ಇದ್ದು ಕಂಡೆನ್ಸ್ಡ್ ಆಗಿದ್ದು ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂತ ಅಂದ್ರೆ ಸೊ ಡಿಕಂಡೆನ್ಸ್ಡ್ ಆಗುತ್ತೆ ಅಂಡ್ ಆಲ್ಸೋ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಇದ್ದು ಆ ಸ್ಪಿಂಡಲ್ ಫೈಬರ್ಸ್ ಏನಾಗುತ್ತೆ ಇಲ್ಲಿ ಡಿಸ್ಅಪಿಯರ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಟೀಲೋಫೇಸ್. ಅರ್ಥ ಆಯ್ತಲ್ಲ? ಸೊ ಇನ್ ಕ್ಯಾರಿಯೋಕೈನೆಸಿಸ್ ಅಲ್ಲಿ ಇನ್ ಮೈಟೋಸಿಸ್ ಅಲ್ಲಿ ಸೊ ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ಸೊ ಅರ್ಥ ಆಯ್ತಂತ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಈಸ್ ಸೈಟೋಕೈನೆಸಿಸ್. ಒನ್ಸ್ ಕ್ಯಾರಿಯೋಕೈನೆಸಿಸ್ ಆದ್ಮೇಲೆ ನೆಕ್ಸ್ಟ್ ಫೇಸ್ ಯಾವುದು? ಸೈಟೋಕೈನೆಸಿಸ್. ಹೌದಲ್ವಾ? ಸೊ ಇನ್ ಎಂ ಫೇಸ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್. ಒನ್ ಇಸ್ ಕ್ಯಾರಿಯೋಕೈನೆಸಿಸ್, ಸೈಟೋಕೈನೆಸಿಸ್. ಅಗೇನ್ ಇನ್ ಕ್ಯಾರಿಯೋಕೈನೆಸಿಸ್ ಅಲ್ಲಿ ಮೈಟೋಸಿಸ್ ಮತ್ತೆ ಮಿಯೋಸಿಸ್. ಸೊ ಮೈಟೋಸಿಸ್ ಎಕ್ಸ್ಪ್ಲೇನ್ ಮಾಡಿದೆ, ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ದೆನ್ ಟೀಲೋಫೇಸ್. ಸೊ ಟೀಲೋಫೇಸ್ ಆದ್ಮೇಲೆ ಕ್ಯಾರಿಯೋಕೈನೆಸಿಸ್ ಆಯ್ತು. ಕ್ಯಾರಿಯೋಕೈನೆಸಿಸ್ ಅಲ್ಲಿ ಲಾಸ್ಟ್ ಸ್ಟೇಜ್ ಯಾವುದು ಅಂತಂದ್ರೆ ಟೀಲೋಫೇಸ್. ಸೊ ಕ್ಯಾರಿಯೋಕೈನೆಸಿಸ್ ಆದ್ಮೇಲೆ ಏನಾಗಬೇಕು? ಸೆಲ್ ಹ್ಯಾಸ್ ಟು ಎಂಟರ್ ದಿ ಸೈಟೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ಅಂತಾನೆ ಸೊ ನ್ಯೂಕ್ಲಿಯಸ್ ಡಿವಿಷನ್. ಸೊ ಇನ್ ಟೀಲೋಫೇಸ್ ಅಲ್ಲಿ ವಿ ಆರ್ ಸೀಯಿಂಗ್ ದಿ ನ್ಯೂಕ್ಲಿಯರ್ ಡಿವಿಷನ್ ಅಲ್ವಾ? ಸೊ ನ್ಯೂಕ್ಲಿಯರ್ ಡಿವಿಷನ್ ಆಯ್ತು. ಸೊ ದೆನ್ ಇಟ್ ವಿಲ್ ಎಂಟರ್ ಇಂಟು ದಿ ಸೈಟೋಕೈನೆಸಿಸ್. ವಾಟ್ ಇಸ್ ಸೈಟೋಕೈನೆಸಿಸ್? Cytokinesis is nothing but the division of cytoplasm. Okay, so cyto ಅಂತಂದ್ರೆ so cytoplasm ಅಲ್ವಾ? ಸೊ ಇಲ್ಲಿ ಸೊ cytoplasm division ಆಗುತ್ತೆ, ಅದಕ್ಕೆ ಅಂತ ಕರಿತೀವಿ ನಾವು ಅಂದ್ರೆ cytokinesis ಅಂತ ಕರಿತೀವಿ. Okay, so in late telophase ಅಲ್ಲಿ ಸೊ ಇಲ್ಲಿ ಕ್ಲೀವೇಜ್ ಪ್ಯೂರೋ ಆಲ್ರೆಡಿ ಫಾರ್ಮೇಶನ್ ಆಗಿರುತ್ತೆ. ಸೊ ಬೈ ದಿ ಸೆಂಟ್ರಿಪಿಟಲ್ ಫೋರ್ಸ್ ಇಂದ ಸೊ ಆ ಕ್ಲೀವೇಜ್ ಪ್ಯೂರೋ ಫಾರ್ಮೇಶನ್ ಆಗುತ್ತೆ ಬಟ್ ಅದೇನಾಗಿರಲ್ಲ ಕಂಪ್ಲೀಟ್ ಆಗಿ ಏನಾಗಿರೋದಿಲ್ಲ ಕಟ್ ಆಗಿರೋದಿಲ್ಲ. ಯಾವ ಫೇಸ್ ಅಲ್ಲಿ ಅಂತಂದ್ರೆ ಸೊ ಟೀಲೋಫೇಸ್ ಅಲ್ಲಿ. ಬಟ್ ಇನ್ ಸೈಟೋಕೈನೆಸಿಸ್ ಸೊ ಇನ್ ಸೈಟೋಕೈನೆಸಿಸ್ ಏನಾಗುತ್ತೆ ಆ ಕಂಪ್ಲೀಟ್ ಏನಾಗುತ್ತೆ ಕ್ಲೀವೇಜ್ ಪ್ಯೂರೋ ಹೋಗಿ 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 ಸೊ ಇಟ್ ವಿಲ್ ಡಿವೈಡ್ ಅಂಡ್ ಇಟ್ ವಿಲ್ ಗಿವ್ಸ್ ರೈಸ್ ಟು ಟೂ ಸಪರೇಟ್ ಸೆಲ್ಸ್. ಓಕೆ, ಸೊ ಸೈಟೋಪ್ಲಾಸ್ಮಿಕ್ ಡಿವಿಷನ್ ಆಗುತ್ತೆ. ಆ ಫೇಸ್ ಏನಂತ ಕರಿತೀವಿ ನಾವು? ಸೈಟೋಕೈನೆಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಟೂ ಸೆಲ್ಸ್ ಆಯ್ತು. ಸೊ ಫ್ರಮ್ ದಿ ಅಲ್ಟಿಮೇಟ್ಲಿ ಒನ್ ಸೆಲ್ ಇಂದ ಒನ್ ಪೇರೆಂಟಲ್ ಸೆಲ್ ಇಂದ ಸೊ ನಮಗೆ ಟೂ ಡಾಟರ್ ಸೆಲ್ಸ್ ಸಿಕ್ತು. ಓಕೆ, ಸೊ ಹಿಯರ್ ವಿ ಕ್ಯಾನ್ ಸಿ ದಿ ಕಂಪ್ಲೀಟ್ ಒನ್ ಸೆಲ್ಸ್. Okay, so nucleolus and nuclear membrane ಇದೆ, nuclear membrane and the cellular organelles. So everything we can see in the cytokinesis. And also cell organelles ಯಾವ್ದೆಲ್ಲ endoplasmic reticulum, Golgi apparatus, so mitochondria, so cell organelles ಎಲ್ಲ ಸೊ ಪ್ರೊಫೇಸ್ ಅಲ್ಲಿ ಏನಾಗಿತ್ತು ಅಂತಾರೆ ಸೊ ಡಿಸ್ಅಪಿಯರೆನ್ಸ್ ಆಗಿತ್ತು.
ಹೌದಲ್ವಾ. ಸೊ ಡಿಸ್ಇಂಟಿಗ್ರೇಷನ್ ಆಗಿ ಡಿಸಪೇರ್ ಆಗಿತ್ತು ಯಾವ ಫೇಸ್ ಅಲ್ಲಿ, ಪ್ರೋಫೇಸ್ ಅಲ್ಲಿ. ಬಟ್ ಮೆಟಾಫೇಸ್ ಮತ್ತೆ ಅನಾಫೇಸ್ ಅಲ್ಲಿ ಕಾಣಿಸೋದೇ ಇಲ್ಲ, ಟೀಲೋಫೇಸ್ ಅಲ್ಲಿ ಸಹ ಕಾಣಿಸೋದೇ ಇಲ್ಲ. ಬಟ್ ಇನ್ ಸೈಟೋಕೈನೆಸಿಸ್ ಅಲ್ಲಿ ಏನಾಗುತ್ತೆ, ಸೊ ವಿ ಕ್ಯಾನ್ ಸಿ ದಿ cellular organelles also. Okay, so in cytokinesis we will have the two cells with all cell organelles and also with separate cytoplasm and with separate nucleus. ಅರ್ಥ ಆಯ್ತಲ್ಲ. ಅಂಡ್ ಆಲ್ಸೋ ಜೆನೆಟಿಕ್ ಮಟೀರಿಯಲ್ ಎಷ್ಟಿರುತ್ತೆ, 2n ನಂಬರ್ ಆಫ್ ಜೆನೆಟಿಕ್ ಮಟೀರಿಯಲ್. ಓಕೆ, ಸೊ 2n and 2c, 2n 2c. Okay, so this is about mitosis. ಆಮೇಲೆ ಮತ್ತೆ ಸೈಟೋಕೈನೆಸಿಸ್ ಆದ್ಮೇಲೆ ಅಗೇನ್ ಇಟ್ ವಿಲ್ ಎಂಟರ್ ಇಂಟು ಇಂಟರ್ಫೇಸ್. ಓಕೆ, ಸೊ ಇನ್ ಇಂಟರ್ಫೇಸ್ ಅಲ್ಲಿ ಅಗೇನ್ G1 ಫೇಸ್, S ಫೇಸ್ ಅಂಡ್ ದೆನ್ G2 ಫೇಸ್. ಸೊ ಮತ್ತೆ ಏನಾಗುತ್ತೆ, ಆ ಎರಡು ಸೆಲ್ಸ್ ಏನಾಗುತ್ತೆ ಇಂಟರ್ಫೇಸ್ ಹೋಗುತ್ತೆ. ಸೊ G1 ಫೇಸ್ ಅಲ್ಲಿ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಮಾಡ್ಕೊಡುತ್ತೆ, S ಫೇಸ್ ಹೋಗಿ DNA ರೆಪ್ಲಿಕೇಶನ್ ಆಗುತ್ತೆ ಅಂಡ್ G2 ಫೇಸ್ ಹೋಗಿ ಮೈಟೋಕಾಂಡ್ರಿಯಲ್ ಡುಪ್ಲಿಕೇಶನ್ ಆಗುತ್ತೆ, ಟ್ಯೂಬುಲಿನ್ ಪ್ರೋಟೀನ್ ಸಿಂಥೆಸಿಸ್ ಮಾಡ್ಕೊಡುತ್ತೆ. ಅಗೇನ್ ಮತ್ತೆ ಏನಾಗುತ್ತೆ M ಫೇಸ್ ಎಂಟರ್ ಆಗುತ್ತೆ, ಮತ್ತೆ ಸೆಲ್ ಡಿವಿಷನ್ ಏನಾಗುತ್ತೆ ಅಂತಾರೆ. ಸೊ ಇಟ್ ಇಸ್ ಅನ್ ಕಂಟಿನ್ಯೂಸ್ ಪ್ರೋಸೆಸ್. ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ಅಬೌಟ್ ಇಂಟರ್ಫೇಸ್. ಓಕೆ, ಸೊ ಬ್ರೀಫ್ ಆಗಿ ನೋಡ್ಕೊಂಡಾಯ್ತು ಸೊ ಮೈಟೋಸಿಸ್ ಬಗ್ಗೆ. ಸೊ ಕ್ವಶನ್ಸ್ ಯಾವ್ದೆಲ್ಲ ಕೇಳಿದ್ರೆ ನೋಡೋಣ. ಫಸ್ಟ್ ಇಸ್ ಮೈಟೋಸಿಸ್ ಇಸ್ ದಿ ಪ್ರೋಸೆಸ್ ಬೈ ವಿಚ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಸೊ ಏನು ಮೈಟೋಸಿಸ್ ಇಸ್ ದಿ ಪ್ರೋಸೆಸ್ ಬೈ ವಿಚ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಇಸ್. ಸೊ ಇಟ್ ವಿಲ್ ಮಲ್ಟಿಪ್ಲೈ ಅಲ್ವಾ. ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಸಿ. ಓಕೆ, ಸೊ ಲೆಟ್ ಮಿ ರೀಡ್ ನೆಕ್ಸ್ಟ್ ಕ್ವಶನ್. Which will be the best stage to count the number of chromosomes during mitosis? Which will be the best stage to count the number of chromosomes during mitosis? ಯಾವ ಫೇಸ್ ಅಲ್ಲಿ ಕ್ರೋಮೋಸೋಮ್ ನಾವು ಕೌಂಟ್ ಮಾಡಬಹುದು? ಸೊ ಪ್ರೋಫೇಸ್ ಅಲ್ಲಿ ಕೌಂಟ್ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ. ಅದು ಕ್ರೊಮ್ಯಾಟಿನ್ ಏನಾಯ್ತು, ಕ್ರೊಮ್ಯಾಟಿನ್ ಥ್ರೆಡ್ ಲೈಕ್ ಫಾರ್ಮೇಶನ್ ಇರುತ್ತೆ, ನೀವು ಕೌಂಟ್ ಮಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ವೇರಸ್ ಮೆಟಾಫೇಸ್ ಅಂಡ್ ದೆನ್ ಅನಾಫೇಸ್, ನೆಕ್ಸ್ಟ್ ಟೀಲೋಫೇಸ್. ಟೀಲೋಫೇಸ್ ಸಹ ಏನಾಗಿರುತ್ತೆ, ಕ್ರೋಮೋಸೋಮ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಡಿಕಂಡೆನ್ಸ್ ಆಗಿ ಸೊ ಕ್ರೊಮ್ಯಾಟಿನ್ ಫೈಬರ್ ಆಗುತ್ತೆ. ಸೊ ಬಟ್ ಇನ್ ಮೆಟಾಫೇಸ್ ಅಲ್ಲಿ ಸೊ ವಿ ಕ್ಯಾನ್ ಕೌಂಟ್ ದಿ ಕ್ರೋಮೋಸೋಮ್ ನಂಬರ್. ಏನಕ್ಕೆ, ಸೊ ಪ್ರೋಫೇಸ್ ಅಲ್ಲಿ ಕ್ರೊಮ್ಯಾಟಿನ್ ಫೈಬರ್ ತರ ಇದ್ದು, ಸೊ ಏನಾಗುತ್ತೆ ಮೆಟಾಫೇಸ್ ಅಲ್ಲಿ ಕಂಪ್ಲೀಟ್ ಕಂಡೆನ್ಸೇಷನ್ ಆಗುತ್ತೆ. ಸೊ ಕಂಡೆನ್ಸೇಷನ್ ಆಗಿದೆ ಅಂದ್ರೆ ಕ್ರೋಮೋಸೋಮ್, ಸೊ ಕ್ರೋಮೋಸೋಮ್ ನಾವು ಕೌಂಟ್ ಮಾಡಬಹುದು. Okay, so in which stage we can see the we can count the number of chromosomes during mitosis ಅಂತ ಅಂದ್ರೆ so metaphase is the right answer. ಹೌದಲ್ವಾ. ಸೊ ಮೆಟಾಫೇಸ್ ಅಲ್ಲಿ ಕ್ರೋಮೋಸೋಮ್ ಕಂಡೆನ್ಸೇಷನ್ ಆಗಿದೆ, ಸೊ ಕಂಡೆನ್ಸ್ ಆಗಿರುವಂತ ಕ್ರೋಮೋಸೋಮ್ ನಾವು ಕೌಂಟ್ ಮಾಡಬಹುದು. ವೇರಸ್ ಡಿಕಂಡೆನ್ಸ್ ಆಗಿರುವಂತ ಕ್ರೋಮೋಸೋಮ್ ನಾವು ಕೌಂಟ್ ಮಾಡಕ್ ಆಗೋದಿಲ್ಲ. ಸೊ ಕಂಡೆನ್ಸ್ಡ್ ಫಾರ್ಮ್ ಆಫ್ ಕ್ರೋಮೋಸೋಮ್ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ, ಮೆಟಾಫೇಸ್ ಮತ್ತೆ ಅನಾಫೇಸ್ ಅಲ್ಲಿ. ವೇರಸ್ ಡಿಕಂಡೆನ್ಸ್ಡ್ ಕ್ರೋಮೋಸೋಮ್ ಯಾವ ಫೇಸ್ ಅಲ್ಲಿ ಇರುತ್ತೆ, ಪ್ರೋಫೇಸ್ ಅಂಡ್ ದೆನ್ ಟೀಲೋಫೇಸ್. ಅರ್ಥ ಆಯ್ತಲ್ಲ. Next is during mitosis chromosomes go to their poles in a stage called. So opposite pole ಗೆ ಯಾವ ಸ್ಟೇಜ್ ಅಲ್ಲಿ ಮೂವ್ ಆಗಿದೆ, ಈಸಿ ಅಲ್ವಾ. ಸೊ ಯಾವ ಫೇಸ್ ಅಲ್ಲಿ, ಸೊ ಪ್ರೋಫೇಸ್ ಅಲ್ಲಿ ನೋ, ಮೆಟಾಫೇಸ್ ಅಲ್ಲಿ ಏನಾಗಿತ್ತು, ಮೆಟಾಫೇಸ್ ಪ್ಲೇಟ್ಸ್ ಮಾತ್ರ ಫಾರ್ಮೇಶನ್ ಆಗಿತ್ತು, ಅದೇನಾಗಿತ್ತು ಸೆಂಟರ್ ಅಲ್ಲಿ ಅಲೈನ್ ಆಗಿತ್ತು. ಯಾವುದು ಕ್ರೋಮೋಸೋಮ್ಸ್ ವಿತ್ ದಿ ಹೆಲ್ಪ್ ಆಫ್ ಕೈನೆಟೋಕೋರ್. ಹೌದಲ್ವಾ. ಸೊ ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ ಆಗಿತ್ತು ಮೆಟಾಫೇಸ್ ಅಲ್ಲಿ ನೋ. ಅಂಡ್ ದೆನ್ ಅನಾಫೇಸ್, ಯಾ ದಿ ರೈಟ್ ಆನ್ಸರ್ ಇಸ್ the right answer is anaphase. Anaphase ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ದಿಸ್ ಇಸ್ ಅನ್ ಕ್ರೋಮೋಸೋಮ್. ಸೊ ಸೆಂಟ್ರೋಮೇರ್ ಇರುತ್ತಲ್ಲ, ಸೆಂಟ್ರೋಮೇರ್ ಏನಾಗುತ್ತೆ, ಸೊ ಸ್ಪ್ಲಿಟ್ಟಿಂಗ್ ಆಗುತ್ತೆ. ಸೊ ಸ್ಪ್ಲಿಟ್ಟಿಂಗ್ ಆಗಿ these two sister chromatins and these two sister chromatins will move towards the opposite pole of the head. ಹೌದಲ್ವಾ. ಸೊ the right answer for this question is anaphase. And then in telophase no, ಅದು ಆಲ್ರೆಡಿ ಅಪೋಸಿಟ್ ಆಗಿ ಮೂವ್ ಆಗಿದೆ. ಸೊ ಅಪೋಸಿಟ್ ಆಗಿ ಮೂವ್ ಆಗಿದ್ದು ಅದು ಸಪರೇಟ್ ಕ್ಲಸ್ಟರ್ ಆಗಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಇನ್ telophase ಅಲ್ಲಿ ಏನಾಗುತ್ತೆ, ಸೊ ನ್ಯೂಕ್ಲಿಯರ್ ಡಿವಿಷನ್ ಇಸ್ ಟೇಕಿಂಗ್ ಪ್ಲೇಸ್. ಹೌದಲ್ವಾ. So the right answer for this question is anaphase. ಯಾವ ಫೇಸ್ ಅಲ್ಲಿ ಆಪೋಸಿಟ್ ಪೋಲ್ ಗೆ ಮೂವ್ ಆಗಲಿ ಸ್ಟಾರ್ಟ್ ಆಗುತ್ತೆ, ಅನಾಫೇಸ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ದಿ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರೆನ್ಸ್ ಇನ್. ಯಾ, ಸೊ ದಿ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರೆನ್ಸ್ ಇನ್ ಯಾವ ಫೇಸ್ ಅಲ್ಲಿ ಡಿಸಪಿಯರೆನ್ಸ್ ಆಗಿತ್ತು, ಮೆಟಾಫೇಸ್. ಮೆಟಾಫೇಸ್ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರೆನ್ಸ್ ಆಲ್ರೆಡಿ ಆಗೋಗಿದೆ. ಓಕೆ, ಅಂಡ್ ಇನ್ ಅರ್ಲಿ ಪ್ರೊಫೇಸ್ ಡಿಸಪಿಯರೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆದದ್ದು. ಅಂಡ್ ಇನ್ ಲೇಟ್ ಪ್ರೊಫೇಸ್, ಯಾ the right answer is late prophase. In late prophase ಅಲ್ಲಿ so complete disappearance of nuclear membrane we can see. Okay, and in anaphase ಅಲ್ಲೂ ಕೂಡ nuclear membrane already disappearance ಆಗಿದೆ. So the nuclear membrane disappearance in which phase? In late prophase. So the right answer for this question is late prophase. Okay, so next is spindle fibers are made up of. Yeah, spindle fibers are made up of. Spindle fibers ಅಂದ್ರೆ ಏನು, ಅದು ಯಾವ ಫೇಸ್ ಅಲ್ಲಿ ಫಾರ್ಮೇಶನ್ ಆದದ್ದು, ಮೆಟಾಫೇಸ್ ಅಲ್ವಾ. ಸೊ ಮೆಟಾಫೇಸ್ ಅಲ್ಲಿ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಯ್ತು. ಏನಕ್ಕೆ, ಅದೇನು ಹೆಲ್ಪ್ ಮಾಡುತ್ತೆ, ಸೊ ಕ್ರೋಮೋಸೋಮ್ಸ್ ನ ಮಿಡಲ್ ಅಲ್ಲಿ ಸೊ ಮೆಟಾಫೇಸ್ ಪ್ಲೇಟ್ ಫಾರ್ಮೇಶನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕ್ರೋಮೋಸೋಮ್ಸ್ ನ ಮಿಡಲ್ ಅಲೈನ್ ಮಾಡೋದು ಯಾವುದು, ಸ್ಪಿಂಡಲ್ ಫೈಬರ್ಸ್. ಸೊ ವಿತ್ ದಿ ಹೆಲ್ಪ್ ಆಫ್ ವಿತ್ ದಿ ಅಟ್ಯಾಚ್ಮೆಂಟ್ ಆಫ್ ಯಾವುದು, ಕೈನೆಟೋಕೋರ್. ಹೌದಲ್ವಾ. ಸೊ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗಿದೆ. ಅಂಡ್ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗಕ್ಕೆ ಯಾವ್ದು ಹೆಲ್ಪ್ ಮಾಡೋದು, ಪ್ರೋಟೀನ್, ಸೆಲ್ಯುಲೋಸ್, ಲಿಪಿಡ್ಸ್ ಆರ್ ಪೆಕ್ಟಿನ್. ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಪ್ರೋಟೀನ್ಸ್. ಸೊ
ಪ್ರೋಟೀನ್ಸ್ ಅಲ್ವಾ, ಯಾವ ಪ್ರೋಟೀನ್ ಹಾಗಾದ್ರೆ ಟ್ಯೂಬ್ಲಿನ್ ಪ್ರೋಟೀನ್. ಸೊ ಟ್ಯೂಬ್ಲಿನ್ ಪ್ರೋಟೀನ್ ಇಸ್ ಎನ್ ಪ್ರೋಟೀನ್, ಇಟ್ ವಿಲ್ ಹೆಲ್ಪ್ಸ್ ಇನ್ ದಿ ಫಾರ್ಮೇಶನ್ ಆಫ್ ಸ್ಪಿಂಡಲ್ ಫೈಬರ್ಸ್, ಹೌದಲ್ವಾ. ಸೊ ಓಕೆ, ಆ ಟ್ಯೂಬ್ಲಿನ್ ಪ್ರೋಟೀನ್ ಯಾವ ಫಾರ್ಮ್ ಅಲ್ಲಿ, ಯಾವ ಫೇಸ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ, ಯಾವ ಫೇಸ್ ಅಲ್ಲಿ, ಇಂಟರ್ಫೇಸ್ ಅಲ್ಲಿ. ಇನ್ ಇಂಟರ್ಫೇಸ್ ಅಲ್ಲಿ ಯಾವ ಫೇಸ್, ಇನ್ ಇಂಟರ್ಫೇಸ್ ಅಲ್ಲಿ ಇಟ್ ಈಸ್ ಫಾರ್ಮ್ಡ್ ಇನ್ ವಿಚ್ ಫೇಸ್, G2 ಫೇಸ್. ಓಕೆ, ಸೊ ಇದು ನೆನಪಿರ್ಬೇಕು ಅಂಡ್ ಇದು ಕನೆಕ್ಷನ್ ಸಹ ಹಾಗೆ ಲಿಂಕ್ ಇರ್ಬೇಕು. ಓಕೆ, ಸೊ ಕ್ಲಿಯರ್. Okay, so in each phase proteins for spindle fiber formations are synthesized. Okay, so last question ಅಲ್ಲಿ explain ಮಾಡಿದ್ದೀರಾ ಯಾವ ಫೇಸ್ ಅಲ್ಲಿ proteins for spindle fiber formation ಆಗುತ್ತೆ. ಇಂಟರ್ಫೇಸ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಇನ್ ಇಂಟರ್ಫೇಸ್ ಅಲ್ಲಿ ಅಗೇನ್ ಯಾವ ಫೇಸ್ ಅಲ್ಲಿ, ಇನ್ ಇಂಟರ್ಫೇಸ್ ಅಲ್ಲಿ ಅಗೇನ್ G2 ಫೇಸ್ ಅಲ್ಲಿ. ಸೊ G2 ಫೇಸ್ ಅಲ್ಲಿ ಯಾವ ಪ್ರೋಟೀನ್ ಫಾರ್ಮೇಶನ್ ಆಯ್ತು, ಟ್ಯೂಬ್ಲಿನ್ ಪ್ರೋಟೀನ್ ಫಾರ್ಮೇಶನ್ ಆಯ್ತು. ಆ ಟ್ಯೂಬ್ಲಿನ್ ಪ್ರೋಟೀನ್ ಯಾವುದು ಹೆಲ್ಪ್ ಮಾಡ್ತದೆ, ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ವೇರಸ್ ಇನ್ G1 ಫೇಸ್ ಓನ್ಲಿ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಆಗುತ್ತಲ್ವಾ G1 ಫೇಸ್ ಅಲ್ಲಿ, ನೋ. ಅಂಡ್ ಇನ್ S ಫೇಸ್, S ಸ್ಟ್ಯಾಂಡ್ ಫಾರ್ ಸಿಂಥಸಿಸ್, S ಅಲ್ಲಿ ಏನಾಗುತ್ತೆ ಅಂತಾರೆ, ಸೊ ಸೆಂಟ್ರಿಯೋಸ್ ರಿಪ್ಲಿಕೇಶನ್ ಆಗುತ್ತೆ ಅಂಡ್ ಅಲಾಂಗ್ ವಿತ್ DNA ರೆಪ್ಲಿಕೇಶನ್ ಆಗುತ್ತೆ. ಓಕೆ, ಅನಾಫೇಸ್, ನೋ, ಅನಾಫೇಸ್ ಇಸ್ ಇಂಟರ್ಫೇಸ್ ಅಲ್ಲಿ ಇಲ್ಲೇ ಬರೋದೇ ಇಲ್ಲ. ಸೊ ಅನಾಫೇಸ್ ಯಾವ್ದ್ರಲ್ಲಿ ಬರೋದು ಅಂತಾರೆ, M ಫೇಸ್ ಅಲ್ಲಿ ಬರುತ್ತೆ. ಅನಾಫೇಸ್ ಅಲ್ಲಿ ಏನಾಗುತ್ತೆ, ಸೆಂಟ್ರೋಮಿಯರ್ ಡುಪ್ಲಿಕೇಶನ್ ಸ್ಪ್ಲಿಟಿಂಗ್ ಆಗುತ್ತೆ ಅಂಡ್ ಇಟ್ ಮೂವ್ ಟುವರ್ಡ್ಸ್ ದಿ ಆಪೋಸಿಟ್ ಪೋಲ್ ಆಫ್ ದಿ ಹೆಡ್, ಹೌದಲ್ವಾ. ಸೊ ದಿ ರೈಟ್ ಆನ್ಸರ್ ಯಾವ್ದು ಹಾಗಾದ್ರೆ, G2 ಫೇಸ್. ಓಕೆ, ನೆಕ್ಸ್ಟ್ ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ ಆನ್ ಟು, ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ ಆನ್ ಟು ಯಾವ್ದಕ್ಕೆ ಅಟ್ಯಾಚ್ ಆದದ್ದು, so kinetochore of the chromosomes, centromere of the chromosomes, telomere of the chromosomes and kinetosome of the chromosomes. So the right answer is kinetochore of the chromosomes. Okay, so spindle fiber ಯಾವ್ದಕ್ಕೆ ಅಟ್ಯಾಚ್ ಆಗಿರ್ತದೆ, so kinetochore, so it is in part of chromosomes. Okay, so with the help of kinetochore the spindle fibers attached onto the chromosomes. ಅರ್ಥ ಆಯ್ತಲ್ಲ. Next is, this is not a characteristic feature during mitosis in somatic cells. Okay, so this is not a characteristic feature during mitosis in somatic cells. Okay, options are disappearance of nucleolus, spindle fibers, synapses, chromosome movement. ಈ ಮೂರನ್ನು ನಾವು ಕೇಳಿದ್ವಿ ಅಲ್ವಾ, ಲೈಕ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ. ಸೊ ಡಿಸಪಿಯರೆನ್ಸ್ ಆಫ್ ನ್ಯೂಕ್ಲಿಯೋಲಸ್ ಆಗುತ್ತೆ ಯಾವ ಫೇಸ್ ಅಲ್ಲಿ, ಲೇಟ್ ಪ್ರೋಫೇಸ್ ಅಲ್ಲಿ. ಅಂಡ್ ಆಲ್ಸೋ ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗುತ್ತೆ ಯಾವ ಫೇಸ್ ಅಲ್ಲಿ, ಮೆಟಾಫೇಸ್ ಅಲ್ಲಿ. ಅಂಡ್ ಕ್ರೋಮೋಸೋಮ್ ಮೂವ್ಮೆಂಟ್ ಯಾವ ಫೇಸ್ ಅಲ್ಲಿ, ಕ್ರೋಮೋಸೋಮ್ ಮೂವ್ಮೆಂಟ್ ಅನಾಫೇಸ್ ಅಲ್ಲಿ. ಸೊ ಇಟ್ ವಿಲ್ ಮೂವ್ ಟುವರ್ಡ್ಸ್ ದಿ ಆಪೋಸಿಟ್ ಪೋಲ್ ಆಫ್ ದಿ ಎಂಡ್. ಸೊ ಇದು ನಾವು ಕೇಳಿದ್ವಾ, ಸಿನಾಪ್ಸಿಸ್ ಇಲ್ಲ ಅಲ್ವಾ. ಸೊ ಸಿನಾಪ್ಸಿಸ್ ಇಸ್ ನಾಟ್ ಟೇಕಿಂಗ್ ಪ್ಲೇಸ್ ಇನ್ ದಿಸ್ ಸೊಮ್ಯಾಟಿಕ್ ಸೆಲ್ಸ್. ಸೊಮ್ಯಾಟಿಕ್ ಸೆಲ್ಸ್ ಅಂದ್ರೆ ಏನು, ಸೊ ಮೈಟೋಸಿಸ್ ಮಾತ್ರ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಆಗುತ್ತೆ, ಹೌದಲ್ವಾ. ವೆರಸ್ ಮಿಯೋಸಿಸ್ ವಿಚ್ ವಿಲ್ ಟೇಕ್ ಪ್ಲೇಸ್ ಇನ್ ಜರ್ಮ್ ಸೆಲ್ಸ್. ಓಕೆ, ಸೊ ಸಿನಾಪ್ಸಿಸ್ is a process, it is known as it is a pairing of two homologous chromosomes that I will explain in the further video. Okay, next video will explain ಮಾಡ್ತೀನಿ ಸಿನಾಪ್ಸಿಸ್ ಅಂದ್ರೆ ಏನು ಅಂತ. ಸೊ ಸಿನಾಪ್ಸಿಸ್ ಆಗೋದು not in mitosis, it will take place only in the meiosis. Okay, and also synapsis it will take place only in the germ cells. meiosis ಅಲ್ಲಿ ಆಗತ್ತೆ ಅಂತಂದ್ರೆ ಸೊ ಅದು ಜರ್ಮ್ ಸೆಲ್ಸ್ ಅಲ್ಲಿ ಮಾತ್ರ ಆಗೋದು. ವೆರಸ್ ಇನ್ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಆಗತ್ತೆ ಅಂತಂದ್ರೆ ಅದು ಮೈಟೋಸಿಸ್ ಮಾತ್ರ. ಓಕೆ, ಸೊ ವೆರಸ್ ಇನ್ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಸಿನಾಪ್ಸಿಸ್ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಡ್ಯೂರಿಂಗ್ ಮೈಟೋಸಿಸ್ ಅಂತಂದ್ರೆ ಸೊ ದಿ ರೈಟ್ ಆನ್ಸರ್ ಇಸ್ ಸಿನಾಪ್ಸಿಸ್. ಓಕೆ, ಸಿನಾಪ್ಸಿಸ್ ಬಿಟ್ಟು ಬೇರೆ ಎಲ್ಲ ಪ್ರೊಸೆಸ್ ಆಗ್ತದೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಈಸ್ identify the correct statement with regard to G1 phase of the interphase. Okay, so G1 phase ಅಲ್ಲಿ exactly ಏನಾಗ್ತದೆ. Okay, so options are DNA synthesis and replication takes place. DNA replication ಆಗೋದಿಲ್ಲ. So DNA synthesis ಆಗೋದು ಯಾವ ಫೇಸ್ ಅಲ್ಲಿ, S phase ಅಲ್ಲಿ ಅಲ್ವಾ. So DNA synthesis ಆಗೋದು ಯಾವ ಫೇಸ್ ಅಲ್ಲಿ ಅಂತಾರೆ, S phase ಅಲ್ಲಿ. And reorganization of all cell components takes place. No, cell is metabolically active, grows but does not replicate DNA, and nuclear division takes place. So the right answer for this question is G1 phase ಅಲ್ಲಿ exactly ಆಗೋದಿಲ್ಲ ಅಂತಂದ್ರೆ cell is metabolically active, grows but does not replicate the DNA. So G1 phase ಅಲ್ಲಿ exactly ಏನಾಗುತ್ತೆ, so cytoplasmic increase ಆಗುತ್ತೆ, growth ಆಗುತ್ತೆ and cell organelles replication ಆಗುತ್ತೆ but replication ಆಗೋದಿಲ್ಲ. Okay, so the right answer for this question is option C. And DNA synthesis, replication which will take place in S phase, no, and reorganization of cell components take place, that is also not correct. So the right answer for this question is cell is metabolically active, grows but does not replicate the DNA. Okay, so interface ಅಲ್ಲಿ ಯಾವುದೆಲ್ಲ ಕ್ವೆಶ್ಚನ್ಸ್ ಕೇಳಿದ್ರು ಸಹ ನೀವು ಆನ್ಸರ್ ಮಾಡಕ್ಕೆ ರೆಡಿ ಇರಬೇಕು, ಯಾಕಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು ಅಂದ್ರೆ so that you can answer. Okay, next, some dividing cells exist in cell cycle and enter vegetative inactive stage. This is called quiescent stage. The process occurs at the end of ಯಾವ ಫೇಸ್ ಅಲ್ಲಿ,
ನಾನು ಹೇಳಿದ್ದೆಲ್ಲ G1 ಫೇಸ್ ಅಲ್ಲಿ G1 ಆದ ತಕ್ಷಣ ಸಮ್ ಸೆಲ್ ಏನಾಗುತ್ತೆ ಅಂತಂದ್ರೆ ಸೊ ಡಿವಿಷನ್ ಆಗೋದಿಲ್ಲ. ಸೊ ಈ ಡಿವಿಷನ್ ಆಗಲಿ ಯಾವ ಫೇಸ್ ಗೆ ಎಂಟರ್ ಆಗುತ್ತೆ, ಸೊ G0 ಫೇಸ್ ಗೆ ಎಂಟರ್ ಆಗುತ್ತೆ. ಸೊ G0 ಫೇಸ್ ನಾವು ಆಲ್ರೆಡಿ ಆಲ್ಸೋ ಕಾಲ್ಡ್ ಆಸ್ ಏನಂತ ಕರಿತೀವಿ ನಾವು ಅಂದ್ರೆ ಸೊ ಪ್ರೆಸೆಂಟ್ ಸ್ಟೇಜ್ ಅಂತ ಕರಿತೀವಿ. ಓಕೆ, ಸೊ ಯಾವ ಫೇಸ್ ಅಲ್ಲಿ ಆಗುತ್ತೆ, ಸೊ ದಿ ಪ್ರೋಸೆಸ್ ಅಕರ್ಸ್ ಅಟ್ ದಿ ಎಂಡ್ ಆಫ್ ಯಾವ ಫೇಸ್ ಅಲ್ಲಿ ಅಂತ ಅಂದ್ರೆ ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ G1 phase. Suppose this is a cell, so this is M phase. Okay, so these are interphase. Interphase ಅಲ್ಲಿ ಯಾವ್ದೆಲ್ಲ ಉಂಟು, so G1 phase, S phase and then G2 phase. So suppose cell want to divide, ಅದು ಡಿವೈಡ್ ಆಗ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅಂದ್ರೆ ಸಮ್ ಎಕ್ಸಾಂಪಲ್ ಸ್ಕಿನ್ ಸೆಲ್ಸ್, ಹಾರ್ಟ್ ಸೆಲ್ಸ್. ಓಕೆ, ಸೊ ಅದೇನಾಗುತ್ತೆ ಇಮಿಡಿಯೇಟ್ಲಿ G1 phase ಇಂದ G0 phase ಗೆ ಹೋಗುತ್ತೆ. ಓಕೆ, ಸೊ G1 to G0 phase. ಸೊ ಅದರ ರೈಟ್ ಆನ್ಸರ್ ಏನು, G1 phase. ದಿ ಪ್ರೋಸೆಸ್ ಅಕರ್ಸ್ ಅಟ್ ದಿ ಎಂಡ್ ಆಫ್ ಯಾವ ಎಂಡ್, G1 phase ಅಲ್ಲಿ ಅಂದ್ರೆ ಸೆಲ್ ಗ್ರೋತ್ ಆಗುತ್ತೆ, ಸೊ ಸೈಟೋಪ್ಲಾಸ್ಮಿಕ್ ಇನ್ಕ್ರೀಸ್ ಆಗುತ್ತೆ, ಆರ್ಗನಲ್ ಡುಪ್ಲಿಕೇಶನ್ ಎಲ್ಲ ಆಗುತ್ತೆ, ಬಟ್ ಡಿಎನ್ಎ ರೆಪ್ಲಿಕೇಶನ್, ಟ್ಯೂಬ್ಯುಲಿನ್ ಪ್ರೋಟೀನ್ ಸಿಕ್ರೇಷನ್ ಅಂಡ್ ಆಲ್ಸೋ ಸೆಲ್ ಡಿವಿಷನ್ ಇದೆಲ್ಲ ಸಹ ಏನಾಗೋದಿಲ್ಲ, ಆಗೋದಿಲ್ಲ. ಓಕೆ, ಸೊ ಅಂತ ಸೆಲ್ಸ್ ಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಸೊ ಪ್ರೆಸೆಂಟ್ ಸ್ಟೇಜ್ ಸೆಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಸ್ ಹಾರ್ಟ್ ಸೆಲ್ಸ್, ಸ್ಕಿನ್ ಸೆಲ್ಸ್ ಎಕ್ಸೆಟ್ರಾ. ಓಕೆ, ಸೊ ಅರ್ಥ ಆಯ್ತಲ್ಲ. ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ G1 phase. Next, mitotic anaphase differ from metaphase in possessing. ಹೌದಲ್ವಾ, anaphase ಡಿಫರೆಂಟ್, ಮೆಟಾಫೇಸ್ ಕಂಪ್ಲೀಟ್ ಆಗಿ ಡಿಫರೆಂಟ್. ಸೊ ಹೇಗೆ, ಸೊ ಆಪ್ಷನ್ಸ್ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂಡ್ ಸೇಮ್ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್, ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂಡ್ ಹಾಫ್ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್, ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂಡ್ ಸೇಮ್ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್, ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂಡ್ ಹಾಫ್ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್. ಆಕ್ಚುಲಿ ತುಂಬಾ ಈಸಿ ಇದೆ, ಬಟ್ ಅವ್ರೇನ್ ಮಾಡ್ತಾರೆ ನಿಮಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಅಂತಾರೆ ಸೊ ಈ ತರ ಡಿಫರೆಂಟ್ ಸೊ ಟಫ್ ಆಪ್ಷನ್ಸ್ ನ ಇರ್ತಾರೆ. ಸೊ ಮೆಟಾಫೇಸ್ ಮತ್ತೆ ಅನಾಫೇಸ್, ಸೊ ಎರಡರಲ್ಲೂ ಸಹ ಏನಾಗುತ್ತೆ, ಸೊ ಕ್ರೋಮೋಸೋಮ್ ನಂಬರ್ ಸೇಮ್ ಇರುತ್ತೆ. ಹೌದಲ್ವಾ, ಲೈಕ್ 2n ಅಂತಾರೆ, ಸೊ 2n ಇರುತ್ತೆ. ಅಂಡ್ ಆಲ್ಸೋ ಕ್ರೊಮ್ಯಾಟಿಡ್ಸ್ ನಂಬರ್ ಸಹ ಸೇಮ್ ಇರುತ್ತೆ. ಸೊ ಆಪೋಸಿಟ್ ಪೋಲ್ ಗೆ ಮೂವ್ ಆಗುತ್ತಲ್ಲ, ಸೊ ಕ್ರೊಮ್ಯಾಟಿಡ್ಸ್ ನಂಬರ್ ಸಹ ಸೊ ಆ ಕಡೆ ಮತ್ತೆ ಈ ಕಡೆ ಏನಿರುತ್ತೆ ಸೊ ಸೇಮ್ ಇರುತ್ತೆ. ಸೊ ಬಟ್ ಕ್ರೋಮೋಸೋಮ್ ನಂಬರ್ ಮತ್ತೆ ಅದಕ್ಕೆ ನಾವು ಮೈಟೋಸಿಸ್ ಅಂತ ಕೇಳಿದ್ರು. ಸೊ ಕಂಪ್ಲೀಟ್ ಡಬಲ್ ಆಗೋದು, ಲೈಕ್ ಡಾಟರ್ ಸೆಲ್ಸ್ ಸಹ ಸೊ ಕ್ರೋಮೋಸೋಮ್ ನಂಬರ್ ಮತ್ತೆ ಕ್ರೊಮ್ಯಾಟಿಡ್ಸ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಓಕೆ, ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂಡ್ ದಿ ಸೇಮ್ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್. ಓಕೆ, ಸೊ ಅನಾಫೇಸ್ ಮತ್ತೆ ಮೆಟಾಫೇಸ್ ಅಲ್ಲಿ ಸೊ ಕ್ರೋಮೋಸೋಮ್ ನಂಬರ್ ಸಹ ಸೇಮ್ ಇರುತ್ತೆ ಅಂಡ್ ಆಲ್ಸೋ ಕ್ರೊಮ್ಯಾಟಿಡ್ಸ್ ನಂಬರ್ ಸಹ ಸೇಮ್ ಇರುತ್ತೆ. ಓಕೆ, ಸೊ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಡ್ಯೂರಿಂಗ್ ಮೈಟೋಸಿಸ್, ಅರ್ಥ ಆಯ್ತಲ್ಲ ಈ ಕ್ವಶನ್ ಗೆ ಆನ್ಸರ್. ನೆಕ್ಸ್ಟ್, ಡ್ಯೂರಿಂಗ್ ಮೈಟೋಸಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ನ್ಯೂಕ್ಲಿಯೋಲಸ್ ಬಿಗಿನ್ಸ್ ಟು ಡಿಸಪಿಯರ್ ಅಟ್. ಡ್ಯೂರಿಂಗ್ ಮೈಟೋಸಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ನ್ಯೂಕ್ಲಿಯೋಲಸ್ ಬಿಗಿನ್ಸ್ ಟು ಡಿಸಪಿಯರ್ ಅಟ್. ಸೊ ಯಾವ ಫೇಸ್ ಅಲ್ಲಿ ಡಿಸಪಿಯರ್ ಆಗಿ ಸ್ಟಾರ್ಟ್ ಆಗೋದು, ಲೇಟ್ ಪ್ರೊಫೇಸ್, ಅರ್ಲಿ ಪ್ರೊಫೇಸ್, ಲೇಟ್ ಮೆಟಾಫೇಸ್ ಅಂಡ್ ದೆನ್ ಅರ್ಲಿ ಪ್ರೊಫೇಸ್. ಸೊ ದಟ್ ಯು ಕ್ಯಾನ್ ಆನ್ಸರ್, ಈಸಿ ಅಲ್ವಾ. ಸೊ ಯಾವ ಫೇಸ್ ಅಲ್ಲಿ, ಲೇಟ್ ಪ್ರೊಫೇಸ್ ಅಲ್ಲಿ. ಸೊ ಅರ್ಲಿ ಪ್ರೊಫೇಸ್ ಅಲ್ಲಿ ಡಿಸಪಿಯರೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ, ಬಟ್ ಲೇಟ್ ಪ್ರೊಫೇಸ್ ಅಲ್ಲಿ ಸೊ ಕಂಪ್ಲೀಟ್ ಡಿಸಪಿಯರೆನ್ಸ್ ಆಗುತ್ತೆ. ಯಾವುದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ನ್ಯೂಕ್ಲಿಯೋಲಸ್. ಓಕೆ, ಅಂಡ್ ದೆನ್ ಇನ್ ಮೆಟಾಫೇಸ್, ಮೆಟಾಫೇಸ್ ಅಲ್ಲಿ ಸೊ ಯಾವುದೇ ತರ ನಾವು ಸೆಲ್ ಆರ್ಗನೈಸ್ ನ ನೋಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ಆಲ್ಸೋ ಇನ್ so sorry, I have given the same option. So the option for this question is late prophase. So the right answer for this question is late prophase. In late prophase ali endoplasmic reticulum and also nuclear membrane everything is disappear. Okay, next, during which phase of the cell cycle amount of DNA in a cell remains at 4C level if the initial amount is denoted as 2C. Explain ಮಾಡಿದೆಯಲ್ಲ. So suppose this is a cell. Okay, so ಎಷ್ಟಿದೆ, 2n number of chromosome ಇದೆ and also 2C amount of DNA ಇದೆ. So ಯಾವ ಫೇಸ್ ಅಲ್ಲಿ, G1 ಫೇಸ್ ಅಲ್ಲಿ. ಓಕೆ, ಸೊ G1 ಫೇಸ್ ಆದ ತಕ್ಷಣ ನೆಕ್ಸ್ಟ್ ಇಂಟರ್ಫೇಸ್ ಅಲ್ಲಿ S ಫೇಸ್ ಗೆ ಹೋಗ್ಬೇಕು. S ಫೇಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ DNA ರೆಪ್ಲಿಕೇಶನ್ ಆಗುತ್ತೆ. ಸೊ ಕ್ರೋಮೋಸೋಮ್ ನಂಬರ್ ಸೇಮ್ ಇರುತ್ತೆ, ಬಟ್ ಅಮೌಂಟ್ ಆಫ್ DNA ಏನಾಗುತ್ತೆ, ಸೊ 4C ಆಗುತ್ತೆ. ಸೊ 2C ಇದ್ದದ್ದು ಏನಾಗುತ್ತೆ, ಸೊ 4C ಆಗುತ್ತೆ. ಓಕೆ, ಅಂಡ್ S ಫೇಸ್ ಆದ ತಕ್ಷಣ ಇಟ್ ಹ್ಯಾಸ್ ಟು ಅಂಡರ್ಗೋ G2 ಫೇಸ್. ಸೊ G2 ಫೇಸ್ ಅಲ್ಲಿ ಸಹ ಏನಿರುತ್ತೆ, ಸೊ 2A ನಂಬರ್ ಇರುತ್ತೆ ಕ್ರೋಮೋಸೋಮ್, ಮತ್ತೆ ಅಮೌಂಟ್ ಆಫ್ DNA ವಿಲ್ ಬಿ 4C. ಓಕೆ, ಸೊ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದು ಇದಕ್ಕೆ, ಸೊ ಇನ್ ಈಚ್ ಫೇಸ್ of the cell cycle amount of DNA in a cell remains at 4C level if the initial amount is denoted as 4C. So 4C level ಅಲ್ಲಿ ಯಾವ ಫೇಸ್ ಅಲ್ಲಿ ಇತ್ತು, S phase and then G2 phase. Okay, S phase and then G2 phase. Sorry, this is G2. Okay, so the right answer for this question is G2 and then S phase. Okay, so the right answer is G2 and then S phase. So in G1 phase ಅಲ್ಲಿ we can see 2n 2C, in S phase ಅಲ್ಲಿ 2n 4C, and in G2 phase ಅಲ್ಲಿ 2n and then 4C.
Getting? Next. Clear ಆಯ್ತಲ್ಲ? Next. Given below are the two statements. Two statements ಕೊಟ್ಟಿದ್ದಾರೆ. So first statement, during G0 phase of the cell cycle, the cell is metabolically inactive. And statement 2, the centrosomes undergoes duplication during S phase of the interphase. Choose the correct statement. Yeah, both statement 1 and statement 2 are correct. However, so statement 2 already the centrosomes undergo duplication at S phase. S phase ಅಂತ ಅಂದ ತಕ್ಷಣ ನಮಗೆ ಪಟ್ಟ 2 ಪಾಯಿಂಟ್ಸ್ ನೆನಪಾಗಬೇಕು. ಯಾವ್ದೆಲ್ಲ S phase ಅಲ್ಲಿ DNA ರೆಪ್ಲಿಕೇಶನ್ ಆಗುತ್ತೆ, along with ಏನಾಗುತ್ತೆ ಅಂದ್ರೆ ಸೊ ಸೆಂಟ್ರೋಮಿಯಂ ಸೆಂಟ್ರೋಸ್ ಏನಾಗುತ್ತೆ ಸೊ ಡ್ಯೂಪ್ಲಿಕೇಶನ್ ಆಗುತ್ತೆ. Okay, so statement 2 is correct. And in statement 1, during G0 phase of the cell cycle, the cell is metabolically inactive. However, so G0 phase ಅಲ್ಲಿ ಏನಾಗುತ್ತೆ ಅಂದ್ರೆ so cell is metabolically inactive. So the both the statement 1 and then statement 2 are correct. Okay. Yeah. So this is about mitosis. So mitosis ಅಂತ ಅಂದ್ರೆ so like ನೀವು ಆಲ್ರೆಡಿ ಹೈಸ್ಕೂಲ್ ಎಲ್ಲ ಓದಿದೀರಾ. ಸೊ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೆಲೋಫೇಸ್ ಎಲ್ಲ ಗೊತ್ತಿದೆ ನಿಮಗೆ. ಬಟ್ ಅದ್ರ ಮೇಲ್ಗಡೆ ಯಾವುದೇ ತರ ಕ್ವಶನ್ಸ್ ಕೇಳಿದ್ರು, ಲೈಕ್ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಕೇಳಿದ್ರು ಸಹ ಬಟ್ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಹೌದಲ್ವಾ? ಸೊ ಎಲ್ಲಾ ತರ ಕ್ವಶನ್ಸ್ ರೆಡಿ ಆಗಿ. ಸೊ ಆಕ್ಚುಲಿ ಮೈಟೋಸಿಸ್ ಇಸ್ ವೆರಿ ಈಸಿ. ಸೊ ಇನ್ ಕಂಪೇರ್ ಟು ಮಿಯೋಸಿಸ್, ಮೈಟೋಸಿಸ್ ಇಸ್ ವೆರಿ ಈಸಿ. ಸೊ ಮಿಯೋಸಿಸ್ ಆಲ್ಸೋ ಅದು ಸಹ ಈಸಿನೇ, ಬಟ್ ಅದರಲ್ಲಿ ಏನಾಗುತ್ತೆ ಸೊ ಅಗೇನ್ ಮತ್ತೆ ಸೊ ಡಿಫ್ರೆಂಟ್ ಸ್ಟೇಜಸ್ ಬರುತ್ತೆ. ಸೊ ಡಿಫ್ರೆಂಟ್ ಸ್ಟೆಪ್ಸ್ ಬರುತ್ತೆ ಅಂಡ್ ಅಗೇನ್ ಅಲ್ಲಿ ನೆನ್ಪಿಟ್ಕೋಬೇಕಾಗೋದು ತುಂಬಾ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ ಸೊ ಮಿಯೋಸಿಸ್ ನ ಮಾಡ್ತೇನೆ. ಸೊ ದಿಸ್ ಇಸ್ ಅಬೌಟ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೈಟೋಸಿಸ್. ಸೊ ಆದಷ್ಟು ಕ್ವಶನ್ಸ್ ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ತೆಗೆದು ಸೊ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೀವು ಸಹ ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಯಾ, ದಿಸ್ ಇಸ್ ಅಬೌಟ್ ಮೈಟೋಸಿಸ್. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ವಿ ವಿಲ್ ಸ್ಟಡಿ ಅಬೌಟ್ ದಿ ಮಿಯೋಸಿಸ್. ಮಿಯೋಸಿಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡುವ. ಅಂಡ್ ಸೊ ಇನ್ ಅಚೀವರ್ಸ್ ಕೋಚಿಂಗ್ ಅಕಾಡೆಮಿಲಿ ಲೈಕ್ ದಿಸ್ ವಿಲ್ ಬಿ ದಿ ಫಸ್ಟ್ ಆನ್ಲೈನ್ ಕ್ಲಾಸಸ್ ಅಂದ್ರೆ ಈ ಇಯರ್ ಇಂದ. ಸೊ ಫಸ್ಟ್ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡು ಸಹ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆನ್ಲೈನ್ ಓದ್ಬೇಕಾದ್ರೆ ಲೈಕ್ ಸಬ್ಸ್ಕ್ರೈಬ್ ಆಗಿ ಸೊ ಅಚೀವರ್ಸ್ ಅಕಾಡೆಮಿಗೆ. ಅಂಡ್ ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗೋದು ಮಾರ್ಚ್ 20th ಇಂದ. ಓಕೆ, ಸೊ ಫಸ್ಟ್ ಬ್ಯಾಚಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಮಾರ್ಚ್ 20th ಇಂದ. ಅಂಡ್ ಸೆಕೆಂಡ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ ಮಾರ್ಚ್ 24 ಇಂದ. ಓಕೆ, ಸೊ ನಿಮಗೆ ನಿಯರ್ಲಿ 1 month ಅಷ್ಟೇ ಟೈಮ್ ಸಿಗುತ್ತೆ. ಸೊ ಆಫ್ಟರ್ ಒನ್ಸ್ ಯುವರ್ ಎಕ್ಸಾಮ್, ಸೊ ಎಕ್ಸಾಮ್ ಆದ ತಕ್ಷಣ ಸೊ ಬಂದು ಜಾಯಿನ್ ಆಗಿ. ಸೊ ಯಾ, ಸೊ ಐ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ CET and NEET exams. Okay, so this is about mitosis.